ಇತರಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಮನುಷ್ಯ ಸಮಸ್ತ ಕ್ರಿಯೆಗಳನ್ನು, ವ್ಯವಹಾರವನ್ನು, ಚಿಂತನೆಯನ್ನು ಮಾಡುವುದು ಯಾವುದಕ್ಕಾಗಿ ಅಂದರೆ ಸುಖಕ್ಕಾಗಿ. ಸಮಸ್ತ ಜೀವಂತ ಪ್ರಾಣಿಗಳ ಎಲ್ಲಿ ಅಂತಃಕರಣದ ಅಲ್ಲಿ ಅವೆಲ್ಲ ಪ್ರಾಣಿಗಳು ಅಪೇಕ್ಷೆ ಮಾಡ್ತಾವೇನು ಅಂತ ಕೇಳಿದರೆ ಸುಖವನ್ನು ಅಪೇಕ್ಷೆ ಮಾಡ್ತವೆ. ಎಲ್ಲರ ಲಕ್ಷ್ಯ ಸುಖವೇ ಅದ. ಆದರೆ ಇಂಥ ಸುಖವನ್ನು ಅಪೇಕ್ಷೆ ಮಾಡಬೇಕು. ಜಗತ್ತಿನಲ್ಲಿ ನಾಮರೂಪಾದಿ ವಿಷಯಗಳಿಂದ ಬಂದ ಸುಖ, ಅದು ಸುಖ ಸ್ಥಾಯಿಯಾಗಿರತಕ್ಕಂಥದ್ದಲ್ಲ. ದುಃಖವೊಡರಿ ಕೆಡಿಸದ ಸಾರ ಸುಖವನ್ನು ಬೇಡುವೆನಭವ ನಿಮ್ಮನುಭವದೊಳವು. ಹೇ ಪರಮಾತ್ಮ, ಸಂಸಾರದಲ್ಲಿ ಸಮಸ್ತ ಸುಖಗಳನ್ನು ನಾನು ನೋಡೀನಿ, ಅನುಭವ ಮಾಡಿ. ಪರಂತು ಅವೆಲ್ಲ ಸುಖಗಳು ಹೇಗದವ ಅಂತ ಕೇಳಿದರೆ ಅವು ತೋರಿ ಅಡಗ್ತಾವೆ. ಯತ್ತದಗ್ರೇ ಅಮೃತೋಪಮಂ ಪರಿಣಾಮೆ ವಿಷಮಿವ ಅದಾವ. ಆದ್ದರಿಂದ ನಿಶ್ಚಲವಾದ ಸರ್ವದಾ ಇರತಕ್ಕಂಥ ಸುಖವನ್ನು ಅಪೇಕ್ಷೆ ಏನಪ್ಪ ಅಂದ್ರೆ ಸಾಧಕನಾಗಿರ್ತಕ್ಕಂಥ ಯೋಗಿ ಮಾಡ್ತಾನೆ. ಅದಕ್ಕೆ ಏನು ಮಾಡಬೇಕು? ಮನಏವ ಕಾರಣಂ ಬಂಧ ಮೋಕ್ಷಯೋ. ಸುಖಕ್ಕೆ ಪ್ರಯತ್ನ ಮಾಡುವ ಅವಶ್ಯಕತೆಯೇ ಇಲ್ಲ. ಅದು ನಮ್ಮ ಜನ್ಮಸಿದ್ಧ ಹಕ್ಕು, ಅದು ಅವರ ಫಂಡಮೆಂಟಲ್ ರೈಟ್. ಮತ್ತು ದುಃಖ ಎಲ್ಲಿದು ಬಂತು ಅಂದ್ರೆ ನಿಮ್ಮ ಜಗ ನೀವು ಬಿಟ್ಟರೆ ದುಃಖ. ಅನ್ಯದರಲ್ಲಿ ಸುಖವು ಸಿಗುತ್ತದೆ ಎಂಬ ಕಲ್ಪನೆಯೇ, ವಾಸನೆ, ಆಕಾಂಕ್ಷೆ ಸಮಸ್ತ ದುಃಖದ ಕಾರಣ. ಸಂಕಲ್ಪ ಪ್ರಭವಾನ್ ಕಾಮಾನ್ ಹಿಂದೆ ಹೇಳಿದರು. ಅದಕ್ಕೆ ಮಹಾತ್ಮರು ಏನು ಮಾಡುವ ಅಂದ್ರೆ, ಸುಖವು ಹೊರಗೆ ಇರುತ್ತದೆ, ಹೊರಗೆ ಸಿಗುತ್ತದೆ ಅನ್ನುವಂಥ ಈ ಬುದ್ಧಿಯಿಂದ ಪರಾವರ್ತನ. ಕನ್ನಡ್ಯಾಗ ಮುಖ ನೋಡ್ತೇವೆ, ಆ ಕನ್ನಡ್ಯಾನ ಕಣ್ಣು ಈ ಕಡೆ ನೋಡ್ತಾವಂತೆ ಕಾಣ್ತದೆ. ಆ ಕನ್ನಡ ಹಿಂದೆ ಹಚ್ಚದಿದ್ರೆ ಆ ಕಡೆ ಪಾಸ್ ಆಯ್ತಂದ್ರೆ ಕಾಣಾಗಿಲ್ಲ ಮುಖ. ನಿನ್ನ ಕಣ್ಣು ಪರಿವರ್ತನೆ ಆಯಿತು ಅಂದ್ರೆ, ಹೊಳತು ಅಂದ್ರೆ ನಿನ್ನ ಮುಖ ನೋಡಿ ನಿನಗೆ ಆನಂದ ಆಗ್ತದೆ. ಹೇಗೋ ಅದರಂತೆ ಮನಸ್ಸು ಪರಾವರ್ತನ ಆಗಬೇಕು. ಹಿಂದೆ ಲೇಪ ಹಚ್ಚಲಾರದ ಕನ್ನಡಿ ಇತ್ತು ಅಂದ್ರೆ ಹೆಂಗೆ ದೃಷ್ಟಿ ಆ ಕಡೆ ಹೋಗ್ತದೆ, ಪರಾವರ್ತನ ಆಗೋದಿಲ್ಲ. ಹಾಗೆ ನಿನ್ನ ಮನಸ್ಸು ನಿನಗೆ ಸುಖಿ ಆಗಬೇಕಾಗಿತ್ತು. ಆನಂದ ಅಂದ್ರೆ ಮನಸ್ಸು ಅಲ್ಲೇ ಬರೋದು ಸ್ವಸ್ಥಾನಕ್ಕೆ. ಪರಸ್ಥಳ ಪ್ರಾಣ ಸಂಕಟ. ಅದು ಹೆಂಗೆ ಮಾಡಬೇಕು? ಅದರ ಸ್ವಭಾವನೇ ಹೊರಗೆ ಹೋಗ್ಬೇಕಂತದಲ್ಲ. ಹೌದಪ್ಪ, ಎಷ್ಟು ಸಲ ಹೊಡೆಸ್ಕೊಂಡು ಬೈಸ್ಕೊಂಡು ಈ ಬರ್ತಾವೇ ಬರ್ತಾವೆ, ಬರೋಂಗಿಲ್ಲ. ಬೈತಾರೆ ಹೊಡಿತಾರೆ ಅಂದ್ರೆ ಸಾಲಿನೇ ಬರೋಂಗಿಲ್ಲ. ಯಾವುದೇ ಕೆಲಸ ಅಲ್ಲ, ಮೊಟ್ಟ ಮೊದಲು ಯಾರಿಗೂ ಸುಧಾರಿಸಂಗಿಲ್ಲ. ಅಡುಗೆ ಯಾರು ಸುಧಾರಿಸ್ತಾಯಿಲ್ಲ. ಮೊಟ್ಟ ಮೊದಲನೇ ಮಾಡಿದ ರೊಟ್ಟಿ ಮನುಷ್ಯರು ಯಾರು ತಿನ್ನಂಗಿಲ್ಲ, ಅವು ದನಪನಕ್ಕೆ ಹಾಕ್ತಾರೆ. ಯಾರು ತಿಂತ ಅರ್ಧ ಹಸಿ ಅರ್ಧ ಬಿಸಿ ಹೆಂಗೆಂಗೋ ಆಗಿರ್ತಾವೆ. ಅದಕ್ಕಂತ ಆಗ್ತದೆ. ಮನುಷ್ಯನ ಸ್ವಭಾವದದು. ಅದನ್ನು ಶನೈ ಪರಮೇ ಬುದ್ಧಿಯ ಧೃತಿ ಗೃಹೀತಾಯ ಆಸ್ತ ಸಂಸ್ಥ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇ.
ಅದಕ್ಕೆ ಹೇಳಿದರು, ಹೋಗ್ತದಪ್ಪ. ಕೂಸುಗಳನ್ನ ತಾಯಿ ಬಿಡ್ತಾವ್ರ, ಅಂಬಾಗಲ ಹಚ್ಚಿ ಆಡೋ ಕೂಸುಗಳನ್ನ ಓಡಾಡೋದು ಬಿಡ್ತಾರೆ. ಅವರು ಆಡೋಕ್ಕೆ ಬಿಡ್ತಾರೆ, ಹಿಂದೆ ನೋಡ್ತಿರ್ತಾರೆ. ಏನು ಬೆಂಕಿ ಕೈ ಹಾಕ್ತದೆ, ಏನು ತೆಗ್ನಾಗ ಬೀಳ್ತದೆ, ನೋಡ್ತಾ ಇರ್ತಾರಲ್ಲ. ಹಾಗೆ ಮನಸ್ಸು ತಿರುಗಾಡೋದಕ್ಕೆ ಮನಸ್ಸು ಅಂತಾರೆ. ಇದು ವಾಯುವಿನಿಂದ ಉತ್ಪನ್ನ ಆಗಿದೆ, ಇದಕ್ಕೇನು ಮಾಡೋಕ್ಕೆ ಬರೋಂಗಿಲ್ಲ. ಕೊಂಡ್ರಂದ್ರೆ ಸತ್ತು ಅಂದಂಗೆ. ಕೊಂಡ್ತಾರಂದ್ರೆ ಸತ್ತಾನ, ನೋಡೋಂಗಿಲ್ಲ, ಕೇಳೋಂಗಿಲ್ಲ, ಮಾಡೋಂಗಿಲ್ಲ ಅಂದ್ರೆ ಏನು ರೀ, ಸತ್ತಾನ ಅಂತ ಅರ್ಥ. ಕೊಂಡ್ರಂಗಿಲ್ಲ, ಅದು ಸ್ವಭಾವದ. ಪರಂತು ನೀ ಅದರ ಬೆನ್ನಿಂದ ಇರಬೇಕು. ಬುದ್ಧಿ ಮನಸ್ಸಿನ ಬೆನ್ನಿಂದಿರಬೇಕು. ಇತ್ತು ಅಂತಂದ್ರೆ ಅದು ಮನಸ್ಸು ಏನು ಮಾಡಿದ್ರೆ ಏನಾಗಿಲ್ಲ. ಅದಕ್ಕೆ ಹಿಡ್ಕೊಂಡು ಹೆಂಗೆ ಜಕ್ಕೊಂಬರ್ತಾರೆ ಹಾಗೆ ಮಾಡಬೇಕು ಯೋಗಿ ಇರ್ತಕ್ಕಂಥವು. ಅದೇ ಹೇಳ್ತಾರೆ, ಯಥೋ ಯಥೋ ಮನ ನಿಶ್ಚರತಿ. ಯಕಡಿ ಮನಸ್ಸು ನಿಶ್ಚರತಿ. ಚರತಿ ತಿರುಗಾಡ್ತಾರೆ. ನೀ ಅಂದರೆ ನಿಶೇಷವಾಗಿ ಅದು ಕೇಳಂಗಿಲ್ಲ, ಹಂಗೆ ಹಿಡ್ಕೋಬೇಕು. ಅದಕ್ಕೆ ಹಂಗೆ ಹೋಗ್ಬೇಕು. ನಿಶ್ಚರತಿ, ಅದು ಚಲಿಸುತ್ತದೆಯೋ ಹೋಗುತ್ತದೆಯೋ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅದಕ್ಕೆ ಬುದ್ಧಿ ಹೇಳಬೇಕು. ಹಂಗೆ ಅವು ಅನಿತ್ಯ ಅದಾವ. ಮೊದಲು ದುಃಖ ಕೊಡ್ತಾವೆ. ಅವು ಸದಾ ಇದ್ದಂಗೆ ಇರಂಗಿಲ್ಲ. ಅದೇ ಅಮೃತನೇ ವಿಷ ಆಗ್ತದೆ. ಅದೇ ಊಟ ಇದ್ದರೆ ಆರೋಗ್ಯ, ಊಟ ಹೆಚ್ಚು ಕಡಿಮೆ ಆದರೆ ಅನಾರೋಗ್ಯ. ಹೀಗೆ ಕಡೆ ಮನಸ್ಸು ಶಬ್ದ, ಸ್ಪರ್ಶ ವಿಷಯಗಳಲ್ಲಿ ಪ್ರವೃತ್ತಿ ಆಗ್ತದೆ. ಅಲ್ಲೆಲ್ಲಿ ಬುದ್ಧಿ ಹೇಳು. ಶಬ್ದಕ್ಕೆ ಕೆಟ್ಟಾಗ್ಯಾವ, ಅಳಿ ಮೀನು ಪತಂಗಾದಿಗಳು ಬರೋದಾರಲ್ಲ ನಿಜಗೊಂಡ್ರು. ಶಬ್ದಕ್ಕೆ ಎಷ್ಟೋ ಮಂದಿ ಸಿಕ್ಕಾವ, ರೂಪದಾಗ ಎಷ್ಟೋ ಮಂದಿ ಹೋಗ್ಯಾವ. ಏನಪ್ಪ ಅದಕ್ಕೆ ಗಂಧದ ಹಿಂಗೆ ನೋಡು, ಬುದ್ಧಿ ಕಲಿಸ್ಬೇಕಾದ್ರೆ. ಯಥೋ ನಿಶ್ಚರತಿ. ಅದಕ್ಕೆ ಏನು ಮಾಡಬೇಕು? ಮನಸ್ಸು ಚಂಚಲಂ ಅಸ್ಥಿರಂ ಮನಂ. ಚಂಚಲವಾದ ಅಸ್ಥಿರವಾದ ಮನಸ್ಸು ಯಥೋ ನಿಶ್ಚರತಿ. ಈ ಎರಡು ಶಬ್ದ ಯಾಕೆ ಇಟ್ಟರು? ಚಂಚಲ ಅಂದರೆ ಅಸ್ಥಿರ, ಮತ್ತು ಅಸ್ಥಿರ ಯಾಕೆ ಇಡ್ಬೇಕ್ರಿ? ಚಂಚಲಂ ಮತ್ತು ಅಸ್ಥಿರಂ ಎರಡು ಶಬ್ದ ಅಲ್ರಿ. ದ್ವಿತ್ವ ಎಲ್ಲಿ ಉಪಯೋಗ ಮಾಡ್ತೇವೆ ಅಂದರೆ ಎಲ್ಲಿ ಮಾಡಲೇಬೇಕು, ಅನಿವಾರ್ಯ. ಅದು ಮಾಡಲೇಬೇಕು. ಹೋಗು ಬಾಬಾ ಬಾ ಅಂತ ಹೇಳಿದ್ರೆ ಅರ್ಜೆಂಟ್ ಅದ, ಅದಕ್ಕೆ ಹೋಗು ಬಾಬಾ. ಯಾಕೆ? ಎಲ್ಲಿ ತೀವ್ರತೆ ಅದ, ಅತ್ಯಂತ ಅವಶ್ಯಕತೆ ಅದ, ಅಲ್ಲಿ ಮನುಷ್ಯ ಎರಡು ಸಲ ಮಾಡ್ತಾನೆ. ಎರಡು ಸಲ ಮಾತಾಡ್ಬೇಕಾಗ. ಅದಕ್ಕೆ ಅಂದ್ರೆ ಅವರು ಚಂಚಲಂ ಅಸ್ಥಿರಂ ಏನ್ರಿ. ಅದು ಚಂಚಲಕ್ಕೆ ಏನಾರು ಮಾಡ್ಬೋದು, ಅಸ್ಥಿರ ಇತ್ತಂದ್ರೆ ಹೆಂಗೆ ಮಾಡ್ತೀವಿ? ಗಾಳಿಯಿಂದ ದೀಪ ಹಿಡ್ಕೋಬೋದು ನಾವು. ಅರ್ವಿ ದೀಪನೇ ಅಳಗಾಡ್ಕತ್ತ, ಚಿಮ್ಮಣಿ ಏನು ಲ್ಯಾಂಪೇ ಅಳಗಾಡ್ಕತ್ತಂದ್ರೆ ಹಂಗೆ ಮಾಡ್ತೀವಿ. ಲ್ಯಾಂಪ್ ಸ್ಥಿರ ಇಡಬೇಕು. ಆಮೇಲೆ ದೀಪದ ಗಾಳಿಗೆ ಏನು ನಾವು ಮಾಡೋಕ್ಕೆ ಬರ್ತದೆ, ಹೌದಲ್ರಿ? ಅದಕ್ಕೆ ಎರಡು ಶಬ್ದ ಇಟ್ಟರು. ಅದು ಭಾಳ ವಿಚಿತ್ರ. ಮನಸ್ಸು ಚಂಚಲನೂ ಅದ, ಅಸ್ಥಿರನೂ ಅದ. ಅಸ್ಥಿರ ಹೋಲೆಪ್ಪ, ಅಲ್ಲಿ ಸುಮ್ಮನೆ ಇರ್ತದೆ, ಅಲ್ಲಿ ಸುಮ್ಮನೆ ಇರೋಂಗಿಲ್ಲ. ಅದು ಅಲ್ಲಿನೂ ಅಷ್ಟೇ. ಇಲ್ಲಿ ಹೋಗೋದು ಬೇಡ, ಹೋಗ್ಬೇಡಿ, ಹೋಗಿ ಅಲ್ಲಿ ಇರೋಂಗಿಲ್ಲ. ಅದಕ್ಕೆ ಅಂದ್ರೆ ಎರಡು ಶಬ್ದ ಯಾಕೆ ಇಟ್ಟರು ಅಂದ್ರೆ ಬಲವತ್ತಾಗಿ. ಇಷ್ಟು ವಿಚಿತ್ರದ ಯಾರು ಏನು ಮಾಡಿದ್ರೂ ನಿಲ್ಲಕ್ತಾ ಇರಲಿಲ್ಲ ಅದು. ಅದಕ್ಕೆ ಅವರು ಚಂಚಲದ ಜೊತೆಗೆ ಅಸ್ಥಿರ ಆದ. ಹೋದಲ್ಲೇನು ಸುಮ್ಮನೆ ಇರಬೇಕಲ್ಲ, ಅಲ್ಲಿ ಸುಮ್ಮನೆ ಇರೋಂಗಿಲ್ಲ, ಮತ್ತೆ ಹೋಗ್ತದೆ. ಹೇಗೆ ಏನಪ್ಪ ಅಂತ ಕೇಳಿದ್ರೆ, ಪತಂಗ ಒಂದು ಹೂವದ ಅದಕ್ಕೆ ಅದು ಎಟ್ಟಿರ್ತದೆ, ಇಟ್ಟೇ ಇರ್ತದೆ ಪತಂಗ. ಅದ್ರ ಹೊಟ್ಟೆ ಎಟ್ರಿ, ಅದು ಪಾತ್ರೆಗೀತಿ ಹೊಟ್ಟೆ ಇಷ್ಟೇ ಇರ್ತದೆ. ಸುಮ್ಮನೆ ಒಂದು ಹೂವೇ ಸಾಕು ಅದಕ್ಕೆ. ಕೊಡ್ರಂಗಿಲ್ಲ, ಅದು ಕೊಡಂಗಿಲ್ಲ. ಹಾಗೆ ಇದಾದು ಅದು ಹಾರ್ಕೋತೇ ಇರ್ತದೆ. ಯಾಕೆ? ಸಿಕ್ಕಿಲ್ಲ ಅಂತೆಲ್ಲ ತಿರುಗಾಡೋದೇ ಅದರ ಸ್ವಭಾವದ. ಆಹಾರಕ್ಕಾಗಿ ತಿರುಗಾಡೋದು ಮಾತು ಬೇರೆ, ಮನಸ್ಸೇ ಅದ್ರಿಗೆ ಒಂದು ಇರ್ಬಿಡಂಗಿಲ್ಲ, ಅದಕ್ಕೆ ಅಲ್ಲಿ ಇರ್ಬಿಡಂಗಿಲ್ಲ. ಅದಕ್ಕೆ ಚಂಚಲಂ ಅಸ್ಥಿರಂ ಡಬಲ್ ಉಪಾಧಿ ಅದರ ವಿಶೇಷಣ ಅದಕ್ಕೆ. ಅದಲ್ಲ ಹೇಳ್ತಾರಲ್ಲ ಅವರು, ಎಮ್ಮೆ
ಡಿಲಿಟ್ ಅಂತಾರೆ ನೋಡಿ ಮೊದಲು. ಹಂಗೆ ಇದು ಎಮ್ಮೆನೂ ಅದ, ಡಿಲಿಟ್ ಮಾಡೋದು. ಇದು ಚಂಚಲನೂ ಅದ ಮತ್ತು ಮೇಲೆ ಅಸ್ಥಿರ ಅನ್ನೋದು. ಒತ್ತಟ್ಟೆ ಈ ಓಡಾಡ್ತದೆ ಚಂಚಲ, ನಿಂದ್ರಂಗಿಲ್ಲ ಅಸ್ಥಿರ. ಓಡಾಡಲಿ, ನಿಂದಿರ್ಬೇಕಾರೆ ಎಲ್ಲರೇ ನಿಂದ್ರಂಗ ನಿಲ್ಲಿದು. ಅದಕ್ಕೆ ಯಥೋ ನಿಶ್ಚರತಿ, ಎಲ್ಲೆಲ್ಲಿ ಹೋಗ್ತದೆ ಏನು? ಅಸ್ಥಿರಂ ಚಂಚಲಂ ಮನಃ. ಈ ಚಂಚಲವಾದ ಮನಸ್ಸು ಎಲ್ಲೆಲ್ಲಿ ರೂಪ, ಶಬ್ದ, ಸ್ಪರ್ಶ, ರಸ, ಗಂಧ ಹೋಗ್ತದೆ. ಹೋಗೋದೇ ಅದ್ರ ಸ್ವಭಾವ. ಶಾಲೆಗೆ ಹೋಗಕ್ಕೆ ಒಲ್ಲನ್ನೋದೇ ಹುಡುಗರು ಸ್ವಭಾವದ. ಒಡ ಅಂಗಿ ಹಾಕಿ ಎಲ್ಲ ಹಾಕಿ ರಿಕ್ಷಾದ ಕುಣಿಸೋದು, ಒಯ್ದು ಅಳ್ಕೋತ ಹಂಗೆ ಹೋಗ್ತದೆ. ಹೋಗಿ ಹೋಗು ಅಳ್ಕೋತ, ಅದು ಒಲ್ಲೆ ಅಂತ ಹಾಕಬೇಕು. ಅಂಗಿ ತೊಡಸ್ಬೇಕು, ಚಡ್ಡಿ ತೊಡಸ್ಕೊಂಡು ಬಗಲಾಗ ಮ್ಯಾಗ ಹಾಕಿ ಕುಂಡ್ರು ಮತ್ತು ಹಂಗೆ ಇವು ಯೋಗ ಧ್ಯಾನ ಇವು ಆಟೋ ರಿಕ್ಷಾ ಇದ್ದಂಗೆ ರೀ. ಇದ್ರಾಗ ಹೋಗಿ ಕುಂಡ್ರಿಸ್ಬೇಕು. ಅದಕ್ಕೆ ಕುಂಡ್ರು ಹೋಗ್ತದೆ. ಅಳ್ಕೋತಾರೆ, ಹೋಗು ಹೆಂಗಾರೆ ಹೋಗು. ಇದು ಯಾಕಂದ್ರೆ ಚಂಚಲಂ ಅಸ್ಥಿರಂ ಮನಃ. ಒಂದು ಶಬ್ದ ಇಟ್ಟಿಲ್ಲ, ಚಂಚಲವಾಗಿರುವುದರಿಂದಲೇ ಅಸ್ಥಿರ. ಅಸ್ಥಿರ ಯಾಕಂದ್ರೆ ಚಂಚಲದ. ಅದಕ್ಕೆ ಈ ಚಂಚಲವಾಗಿರ್ತಕ್ಕಂತಹ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ, ಹೋಗಿ ಅಲ್ಲಿನ ಸುಮ್ಮನೆ ಇರ್ತದೆ, ಅಲ್ಲಿನೂ ಇರೋಂಗಿಲ್ಲ. ಅಲ್ಲಿಯೂ ಭಾಳ ಇರ್ತದೇನು ಇಲ್ಲ, ಎಲ್ಲ ಇರೋಂಗಿಲ್ಲ. ಹೀಗೆ ಅಸ್ಥಿರ ಮನಃ ಏನು ಮಾಡ್ಬೇಕ್ರಿ? ಎಲ್ಲೆಲ್ಲಿ ಅದಕ್ಕೆ ತತಸ್ತೋ ನಿಯಮ್ಯ, ಅಲ್ಲಿಂದ ರೂಪದಾಗ ಹೋಯ್ತು ಬಾ, ಶಬ್ದಾಗ ಹೋಯ್ತು ಬಾ, ಸ್ಪರ್ಶದಾಗ ಹೋಯ್ತು ತೊಗೊಂಬರ್ಬೇಕು. ಹಾಗೆ ಅವು ಹಾಗೆ ಬರೋಂಗಿಲ್ಲ, ತರಬೇಕು. ಕುಡಿದು ಬಿದ್ದವನಿಗೆ ಅವ ಬರೋಂಗಿಲ್ಲ, ಎತ್ಕೊಂಡು ಬರ್ಬೇಕ್ರಿ. ಅದಕ್ಕೆ ಕುಡಿದು ಬಿದ್ದದ ಅದೇನು ಬರ್ತದೆ, ಹೆಂಗೆ ಹೊತ್ಕೊಂಡು ಬರ್ತಾರೆ ನೋಡಿ. ಅದು ಕುಡಿದು ಬಿದ್ದದಕ್ಕೆ ಮನೆಗೆ ನಡಿ ಅಂತ. ಹಾಗೆ ಮನಸ್ಸು ಅಲ್ಲಿ ಹೋಗಿ ಮೂರ್ಛೆ ಆಗ್ಯದ, ಮೋಹ ಆಗಿರ್ತದೆ. ಈ ರೂಪವು ನನಗೆ, ಈ ಶಬ್ದವು ನನಗೆ, ಮೋಹದಿಂದ ಕೂಡಿಕೊಂಡಂಥ ವಿಚಾರಹೀನವಾದ ಮನಸ್ಸು. ಮೋಹ ಅಂದ್ರೇನು? ವಿಚಾರ ಸಾಮರ್ಥ್ಯ ಇಲ್ಲ. ಅದಕ್ಕೆ ಆ ಮನಸ್ಸನ್ನು ಏನು ಮಾಡಬೇಕು? ಎಳ್ಕೊಂಡು ತರಬೇಕು. ಏನು? ತತಸ್ತೋ ನಿಯಮ್ಯ. ಅದಕ್ಕೆ ತಂದು ಏನು ಮಾಡಬೇಕು? ಆತ್ಮನ್ನೇವ ವಶಂ ನಯೇತ. ಕುಡ್ಕೊಂತಂದು ಹೆಂಗೆ ಹಾಸಿಗೆ ಮೇಲೆ ಮಲಗಿಸ್ತಾರಲ್ಲ, ಕುಡ್ಕೊಂತಂದು ಹಾಸಿಗೆ ಮಲಗಿಸ್ತಾರಲ್ಲ, ಹಂಗೆ ಅವಳು ಪಾರನ ರಿಕ್ಷಾಗೆ ಒಯ್ಕೊಂಡು ಕುಂಡ್ರಿಸ್ತಾರೆ ಮಾಸ್ತರ್ ಮುಂದೆ. ಕೊಂಡ್ರು ಅಲ್ಲೇ ಕೊಂಡ್ರು, ಅಳ್ಕೋತಾರೆ ಕೊಂಡ್ರು, ಹೆಂಗಾರು ಕೊಂಡ್ರು, ಅಲ್ಲೇ ಶಾಲೆಗೆ ಕೊಂಡ್ರು, ಮನೆಗೆ ಕೊಂಡ್ರು ಬೇಡ, ರೋಡ್ ಮೇಲೆ ಕೊಂಡ್ರು ಬೇಡ. ಅದಕ್ಕೆ ನಿಯಮ್ಯ. ಎಲ್ಲಿದೆ? ತತಸ್ತೋ ಶಬ್ದ, ಸ್ಪರ್ಶ, ರೂಪ ಅವೆಲ್ಲ ಕಡೆ ಕರ್ಕೊಂಡು ಏನು ಮಾಡಬೇಕು? ಆತ್ಮನ್ನೇವ ವಶಂನೇ ಐತ್. ಬುದ್ಧಿ ಕೈಯಾಗ ಕೊಡ್ಬೇಕ್ರ. ಅದಕ್ಕೆ ಮಾಸ್ತರ್ ಕೈಯಾಗ ಕೊಡ್ತಾರಲ್ಲ ಹುಡುಗನ, ಹಾಗೆ ಮನಸ್ಸಿಗೆ ಬುದ್ಧಿ ಕೈಯಾಗ ಕೊಡ್ಬೇಕು. ಅದಕ್ಕೆ ಅದು ಬರೋಬರಿ ಮಾಡ್ತಾನೆ ಮಾಸ್ತರ. ಪೇಪರ್ ಮಟ್ಟಿ ಕೊಡ್ತಾನೆ, 2 ಕೊಡ್ತಾನೆ, ಬಟ್ ಏನು ದಾರಿಗೆ ಹಚ್ತಾನೆ. ಅದಕ್ಕಂತಾರೆ ಅವರು ಆತ್ಮನ್ನೇವ ವಶಂನೇ ಐತ್. ಈ ಮನಸ್ಸನ್ನು ಆ ಕಾಡಿ ಈ ಕಾಡಿ ತೆಗೆದು ಆತ್ಮನ ಚಿಂತೆಯೊಳಗೆ ಹಚ್ಚಬೇಕು, ಅಥವಾ ಬುದ್ಧಿ ಕೈಯಾಗ ಕೊಡಬೇಕು. ಬುದ್ಧಿ ಅಂತ ಅದಕ್ಕಂತಾರೆ, ಯಾವುದನ್ನು ನಿರ್ಣಯ ಮಾಡೋ ಶಕ್ತಿ ಅದ. ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ದುಃಖ ಸುಖ, ಅದು ಬುದ್ಧಿ. ನಿರ್ಣಯಾತ್ಮಿಕ ಬುದ್ಧಿ, ಅದು ನಿಶ್ಚಯಾತ್ಮಿಕ ಬುದ್ಧಿ. ಅದ್ರ ಕೈಯಾಗ ಕೊಡ್ಬೇಕು. ಅದಕ್ಕೆ ಹೆಂಗೆ ಅಳು ಹುಡುಗರು ಮಾಸ್ತರ್ ಕೈಯಾಗ ಒಯ್ದು ಕೊಡ್ತಾರಲ್ಲ, ಕೆಟ್ಟ ಮನುಷ್ಯನಿಗೆ ಒಯ್ದು ಪೊಲೀಸರ ಕೈಯಾಗ ಕೊಡ್ತಾರಲ್ಲ, ಹಂಗೆ ಈ ಸಂಚರಿಸುವ ಮನಸ್ಸನ್ನು ಏನಕ್ಕೇನು ಉಪಾಯದಿಂದ ನಿಯಮ ರಮಶರೆ ಅದಲ್ಲ. ಪೇಪರ್ ಮಾಡಿ ಕೊಟ್ಟು ಎಲ್ಲ ಕೊಟ್ಟು ನೀವು ಪುಸ್ತಕ ಕೊಡ್ತೀನಿ ಅಂತೇಳಿ ಕಳಿಸು, ಇದಕ್ಕೆ 2 ಕಪಾಳು ಕೊಟ್ಟರೆ ಕಳಿಸೋದು. ಅದರ ಕೈಯಾಗ ಕೊಡು, ಬುದ್ಧಿ ಕೈಯಾಗ ಕೊಟ್ಟು ಬುದ್ಧಿ ಅದನ್ನು ಸುಧಾರಿಸ್ತಾ ಇದೆ. ಅದಕ್ಕಂದ್ರಪ್ಪ ಅಂದ್ರೆ ತತಸ್ತೋ ನಿಯಮ ಏ ಆತ್ಮನಿ ಏವ. ಎಲ್ರಿ ಪ್ರತ್ಯೇಗಾತ್ಮನಲ್ಲಿಯೇ ಪರಮಾತ್ಮನಲ್ಲಿಯೇ ಏನಪ್ಪ ಅಂತ ಕೇಳಿದ್ರೆ ಅದು ವಶಂ, ಅವ್ರ ಕೈಯಾಗ ಕೊಡಬೇಕು.
ಪರಮಾತ್ಮನ ಕೈಯಾಗ, ಎಲ್ಲಕ್ಕೆ ಬುದ್ಧಿ ಕೈಯಾಗ ಈ ಮನಸ್ಸನ್ನು, ತಿರುಗಾಡುವ ಮನಸ್ಸನ್ನು, ಚಂಚಲವಾದ ಮನಸ್ಸನ್ನು ಅದನ್ನು ಹಿಡ್ಕೊಂಡು, ವಶಮ್ಮ ಅಂದ್ರೆ ಹಿಡ್ಕೊಂಡು ಹೆಂಗಾರೆ ಹಿಡ್ಕೊ, ಕೈಲಿ ಹಿಡ್ಕೊ, ಹಗ್ಗ ಕಟ್ಟಿ ಹಿಡ್ಕೊ, ಯಾವುದರೇ ಯೋಗ ಸಾಧನದಿಂದ ಕಟ್ಟೋದೇ. ವಶ ಅಂದ್ರೆ ಏನು? ಜಪ ಸಾಧನ, ಕರ್ಮ ಸಾಧನ, ಅಥವಾ ಏನಪ್ಪ ಅಂತಂದ್ರೆ ಆತ್ಮಚಿಂತನೆ ಸಾಧನ. ಯೋಗ ಅನ್ನೋದಲ್ಲ, ಅನಂತ ಯೋಗ ರೂಪದಿಂದ ಅದಕ್ಕೇನಪ್ಪ ಅಂದ್ರೆ ವಶ ಮಾಡ್ಕೋಬೇಕು, ಬುದ್ಧಿ ಕೈಯಾಗ ಕೊಡಬೇಕು. ಇಲ್ಲ ಹಾಗೆ ಬಿಟ್ಟು ಅಂದ್ರೆ ಈಗ ಒಂದೇ ಕಲ್ತದ, ಮತ್ತು ನಾಲ್ಕು ಕಲಿತದ. ಈಗ ಬರೀ ರೂಪದ ಮೇಲೆ ಪ್ರೇಮದ, ಮುಂದೆ ಶಬ್ದದ ಮೇಲೆ ಹಾಗೆ ಬಿಟ್ಟೆ ಚಟ ಹಾಗೆ ಒಂದಕ್ಕೊಂದು ಕಲಿತಾವ. ಈಗ ಬರೀ ಏನಿಲ್ಲ, ಏನಪ್ಪ ಅಂತಂದ್ರೆ ಇಸ್ಪೇಟ್ ಆಡ್ತಿದ್ದ, ಮುಂದೆ ಏನಪ್ಪ ಅಂದ್ರೆ ಪರಿಸ್ಥಿತಿಗೆ ಹೋಗ್ತಾನೆ, ಇಲ್ಲಾಂದ್ರೆ ಮತ್ತೊಂದು ಕಂಬಿದ್ರೆ ಕೊಲಿನೂ ಮಾಡ್ತಾನೆ. ಏನು ಮಾಡ್ತಾನೆ? ಹಾಗೆ ಒಂದು ಶಬ್ದಕ್ಕೆ ನೀವು ಮೋಹಾದಿ ಅಂದರೆ ಮುಂದೆ ರೂಪ ಬರ್ತದೆ, ರೂಪಕ್ಕೆ ಮೋಹಾದಿ ಅಂದ್ರಪ್ಪ ಅದಕ್ಕೆ ಗಂಧ ಬರ್ತದೆ, ಗಂಧಕ್ಕೆ ಮೋಹಾದಿಯಪ್ಪ ಅದಕ್ಕೆ ಸ್ಪರ್ಶ. ಹೀಗೆ ಅದಾವು, ಒಂದಕ್ಕೊಂದು ಚಟಾನೇ ಅದಾವ, ಒಂದಕ್ಕೆ ಒಂದು ಬೇಕಂತಾನ. ಹಾಂ, ಅದಕ್ಕಂತಾರೆ ಅವರು, ಅದನ್ನು ನಿನ್ನ ವಶದಲ್ಲಿ ಇಟ್ಕೋ. ದುರಾಚಾರಿ, ದುರ್ವಿಚಾರಿ ಮನುಷ್ಯನಿಗೆ ಹೆಂಗೆ ಜೈಲ್ದಾಗ ಪೊಲೀಸರು ವಶ ಕೊಡ್ತಾರೆ, ಅಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಹೆಂಗೆ ವಶ ಕೊಡ್ತಾರೆ, ಹಂಗೆ ಈ ಚಂಚಲವಾದ ಮನಸ್ಸನ್ನು ಬುದ್ಧಿ ಕೈಯಾಗ ಕೊಡು. ಆತ್ಮಬುದ್ಧಿ ಏನದ, ಆ ಬುದ್ಧಿ ಕೈಯಾಗ ಕೊಟ್ಟು ಅಂತ ಕೇಳಿದ್ರೆ ಅವಾಗ ಏನೂ ಮಾಡೋಂಗಿಲ್ಲ. ಮತ್ತು ಅದ್ರ ಕೈಯಾಗ ಕೊಟ್ಟರೆ ಏನು ಸಿಗ್ತದೆ ರೀ? ನಮಗೆ ಸುಖ ಸಿಗಕತ್ತಿದ್ದ, ನೋಡಿ ಸುಖ, ಕೇಳಿ ಸುಖ, ಮುಟ್ಟಿ ಸುಖ, ಮೂಸಿ ಸುಖ ಸಿಗ್ತಿದ್ದು. ಮತ್ತು ಇವೆಲ್ಲ ಬಿಡಿಸ್ಕೊಂಡು ಅಲ್ಲಿ ಕೊಡಕತ್ತಿ ಒಯ್ದು ಏನು ಸಿಗ್ತದೆ? ಅರೇ ಅಲ್ಲಿನೂ ಸುಖ ಸಿಗ್ತದೆ. ಏನು ಸುಖ ಸಿಗ್ತದೆ ರೀ ಜೈಲ್ದಾಗ? ಜೈಲ್ದಾಗ ಎಷ್ಟು ಸುಖ ಸಿಗ್ತದೆ ನಿನಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ಕೊಂಡು ನಿನಗೇನು ಮಾಡಲಾರ್ದೆ ಆರಾಮ್ ಸರಿ. ಮತ್ತೇನು ಬೇಕು ಮನುಷ್ಯನಿಗೆ? ಆರಾಮ ಹರಿಲಾರ್ದಂಥ ದಪ್ಪ ಬೆಟ್ಟಿ ಕೊಡ್ತಾರೆ, ಹರಂಗನೇ ಇಲ್ಲ, ಎಲ್ಲ ಕೊಡ್ತಾರೆ. ಅಲ್ಲಿ ಏನು ಕಮ್ಮಿ ಇಲ್ಲ. ಅದನ್ನು ಇಲ್ಲಿ ಬೇಡೋದು ಸಿಗ್ತಿತ್ತು, ಅಲ್ಲಿ ಸಿಗ್ತಾವೆ, ಎಲ್ಲ ಸಿಗ್ತಾವೆ. ಅಲ್ಲಿ ಸಿಗಂಗಿಲ್ಲ ಅಂತಾರೆ, ಅಲ್ಲಿ ಊಟ ಸಿಗ್ತದೆ, ಅಲ್ಲಿ ನೀರು ಕುಡಿಯೋಕೆ ಸಿಗ್ತಾರೆ, ಅಲ್ಲಿ ನೀರು ಸಿಗ್ತಾವೆ, ಇಲ್ಲಿ ಸರಿ ಸಿಗ್ತಿತ್ತು ಅಷ್ಟೇ. ಕುಡಿಯೋಕೆ ಏನು ಕಮ್ಮಿ ಇರೋಂಗಿಲ್ಲ, ಅಲ್ಲಿನೂ ಕುಡಿತಾರೆ, ಎಲ್ಲ ಕೊಡ್ತಾರೆ. ಅದಕ್ಕಂತಾರೆ ಅವ್ರ ಮಹಾತ್ಮರು, ಅದನ್ನು ತೊಗೊಂಡ್ರೆ ಎಲ್ಲ ಕಡೆದು ಬಿಡಿಸಂತೀರಿ. ಇಷ್ಟು ಸುಖ ನೋಡೋದ್ರೊಳಗೆ ಮೈ ಮರಿತಾನೆ, ಹೌದಲ್ರಿ? ಎಷ್ಟು ಮೈ ಮರಿತಾರೆ. ಕಿಶ ಕತ್ತರಿಸೋರು ಗೊತ್ತಿರೋಂಗಿಲ್ಲ, ನೋಡಿದ್ರೆ ತನ್ನಮಯ ಆಗಿರ್ತಾನೆ. ಕೇಳೋದ್ರೊಳಗೆ ಇಷ್ಟು ಸುಖದಾಗ ಮೈ ಮರಿ. ಇಲ್ಲೇನು ಸುಖ ಅದ ರೀ? ಎಂಥ ಸುಖ? ಇಲ್ಲಿ ಅವೆಲ್ಲಕ್ಕಿಂತ ಶ್ರೇಷ್ಠ ಸುಖ ಏನು? ಉತ್ತಮಂ ಸುಖಮಂ. ಮುಂದಿನ ಶ್ಲೋಕ ಹೇಳ್ತಾರೆ ಏನಪ್ಪ? ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ಈ ಆತ್ಮ ಸುಖಕ್ಕೆ ಎಷ್ಟು ಅದಕ್ಕೆ ವಿಶೇಷಣ ಹೇಳ್ಯಾರ ಅಂದರೆ ಅಕಲ್ಮಷಂ, ಶಾಂತ ರಜಸಂ, ಯಪ್ಪ ಉತ್ತಮಂ. ನೋಡಿ ಅದು ಹೆಂಗದ? ಆತ್ಮಸುಖ, ಬ್ರಹ್ಮಸುಖ, ಜ್ಞಾನದ ಸುಖ ಏನಪ್ಪ ಅಂತ ಕೇಳಿದ್ರೆ ಅದು ಅದ. ಕೆಲವೊಬ್ಬರು ನೋಡ್ತಿರಲಿಲ್ಲ, ಎಲ್ಲ ಕೂಡ್ಸೇ ಉಣ್ತಾವೆ, ಎಲ್ಲ ಬಡಗಳು ಕುಡಿ ಉಣ್ತಾವೆ. ಅದೊಂದು ಅವ್ರಿಗೆ ಅದೇ ಆನಂದ. ಬೇರೆ ಬೇರೆ ಅದಾವೆ, ಆ ಪಲ್ಯ ಬೇರೆ ಅದ, ಅದು ಬೇರೆ, ಎಲ್ಲ ಬೇರೆ ಅದ. ಅಷ್ಟು ಗಚ್ಬಿಚ್ಚಿ ಮಾಡಿ ಹೆಂಗೈತ್ರಿ ಪಲ್ಯ? ಯಾವ ಪಲ್ಯ ಅಂತ ಎಲ್ಲ ಕೂಡ್ಸಾನೆ. ಯಾವ ಪಲ್ಯ? 4 ಪಲ್ಯ ಕೂಡ್ಸೋರು ಏನು ಸುಖ ಗೊತ್ತದ ಅದಕ್ಕೆ? ನೀ ಎಲ್ಲ ಬೇರೆ ಬೇರೆ ಪಲ್ಯ ಐತಂದ್ರೆ ಹೆಂಗದ ಪಲ್ಯ? ಹೆಂಗದ ಹೀರಿಕಾಯಿ? ಹೆಂಗದ ಕುಂಬಳಕಾಯಿ? ಹೆಂಗದ ಹೇಳ್ತಾನೆ. ಎಲ್ಲ ಗಿಚ್ಚಿ ಕೂಡ್ಸಿತ್ತಂದ್ರೆ ಏನು ಗೊತ್ತಾಗ? ಹಿಂಗೆ ಸಂಸಾರ ಸುಖ ಗಿಚ್ಚಿ ಅದ. ಎಲ್ಲ ಕೂಡ ಇದಿಟ್ಟು ಸಾಂಬಾರು ಇದ್ದಂಗೆ. ಇದ್ರಾಗ ಏನು ಉಪ್ಪುನೂ ಅದ, ಖಾರನೂ ಅದ, ಹುಳಿನೂ ಅದ, ಬೆಲ್ಲೂ ಅದ, ಎಲ್ಲ ಅದ, ಗೊತ್ತಿಲ್ಲ, ಹೌದಲ್ಲ?
ಹಾಗೆ ಇದು ಪ್ರೈವೇಟ್ ಅಂತಾರೆ. ಇದು ಆತ್ಮ ಸುಖ ಹೆಂಗದ ಅಂದ್ರೆ ಈ ಎಲ್ಲ ಗುಣಗಳ ಮಿಶ್ರಿತ ಆಗಿರಬಾರ್ದು. ಒಂದೆರಡು ತಮೋಗುಣ ಅದರಂಗೆ ಸುಖ ಅದ, ರಜೋಗುಣ ಅದರಂಗೆ ಸುಖ ಅದ, ಸತ್ವಗುಣ ಶುದ್ಧ ಸತ್ವ ಇರಬೇಕು. ಇದು ಉತ್ತಮ ಸುಖಮದ. ಅದು ಭಾಳ ಚಂದ ಮಹಾತ್ಮರು ಬರೀತಾರೆ ಸುಖದ ಬಗ್ಗೆ. ಏನಪ್ಪ ಅಂತ ಕೇಳಿದರೆ, ಮನುಷ್ಯನಿಗೆ ದುಃಖಗಳು ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ನೀವು ನಿಮ್ಮನ್ನು ಬಿಟ್ಟು ದೂರ ಆಗುವುದರಿಂದ. ಪರಸ್ಥಳ ಪ್ರಾಣ ಸಂಕಟ. ನೀವು ನಿಮ್ಮನ್ನು ಬಿಟ್ಟು ದೂರ ಆಗುವುದರಿಂದ ಎಲ್ಲ ಥರದ ದುಃಖ ಬರ್ತಾವೆ. ಉಣೋದ್ರಾಗ, ಕುಂಡ್ರೋದ್ರಾಗ, ಮಕ್ಕಳೋದ್ರಾಗ. ಬಿಲ್ಕುಲ್ ಕನ್ನಡ ಬರೋರಿಗೆ ಬೈಕಂದ್ರೆ ಪಂಜಾಬ್ದು ಬಿಟ್ಟರೆ ಏನು ಮಾಡ್ತಾನೆ? ಮಾತು ಬರೋಂಗಿಲ್ಲ, ಕತೆ ಬರೋಂಗಿಲ್ಲ, ಸುಖೇ ದುಃಖ. ಪರಸ್ಥಳ ಪ್ರಾಣ ಸಂಕಟ. ಹಾಗಂತಾರೆ ಅವರು. ಈ ಸುಖವು ಯಾಕೆ ಬರಲ್ದು ಅಂದ್ರೆ, ನೀ ಸ್ಥಳ ಬದಲು ಮಾಡಿದಿ. ಸ್ಥಳ ಬದಲು ಮಾಡಿ ನಿನ್ನ ಜಗದ ನೀ ಇದ್ರೆ ಸುಖನೇ ಅದ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಮನುಷ್ಯನ ಸುಖ ಬೇಕಂದ್ರೆ ಜಗ ಬದಲು ಮಾಡಬಾರ್ದು. ಜಗ ಬದಲು ಮಾಡಿದೆ ಅಂದರೆ ಟೆಂಪ್ರರಿ ಸಿಗ್ತಾವೆ. ಟೆಂಪ್ರರಿ ಏನಪ್ಪ, ಟೆಂಪ್ರರಿ ಸುಖ ಸಿಗ್ತಾವೆ. ಅದಕ್ಕೆ ಹೇಳಿದ್ರು ಅವರು ಏನು, ಪ್ರಶಾಂತ ಮನಸಂ ಏನಂ ಹೀ ಏನಂ ಯೋಗಿನಂ ಉತ್ತಮಂ ಸುಖಂ ಶಾಂತ ರಜಸಂ ಬ್ರಹ್ಮಭೂತ ಅಕಲ್ಮಷಂ ಉಪೈತಿ. ಏನು, ಉತ್ತಮಂ ಸುಖಂ ಉಪೈತಿ. ಈ ಸುಖದೊಳಗೆ ಉತ್ತಮ ಅಂತ ಅಂದಿರಲ್ಲ. ಉತ್ತಮ ಅಂದರೆ ಏನು ಅಂತ ಕೇಳಿದರೆ, ಶಾಸ್ತ್ರದಾಗ ಹೇಳ್ತಾರೆ, ಸುಖಂ ಇದಾನಂ ಶೃಣು ತ್ರೀಣಿ. ಭಗವದ್ಗೀತೆಯಲ್ಲಿ 3 ಪ್ರಕಾರದ ಸುಖ ಹೇಳ್ಯಾರ. ಯತ್ತದಗ್ರೆ ವಿಷಮೇವ ಪರಿಣಾಮ ಅಮೃತಂ ಸುಖ. ಇನ್ನು ಗೀತಾದ್ರೆ ಹೇಳ್ಯಾನ, ಯಾವುದು ಮೊದಲೇನಪ್ಪ ಅಂದ್ರೆ ದುಃಖ ಅನ್ನಿಸ್ತದೆ, ಆಮೇಲೆ ಸುಖ ಕೊಡ್ತದೆ, ಅದು ಉತ್ತಮ ಸುಖ. ಯಾವುದು ಸುಖ ಮನುಷ್ಯನಿಗೆ ಸ್ಥಿರ ಇರೋಂಗಿಲ್ಲ, ಆ ರಾಜಸ ಸುಖ. ಯಾವುದು ಮನುಷ್ಯನ ಸುಖ ಅನ್ನೋದೇ ಗೊತ್ತಿಲ್ಲ, ನಿದ್ರಾ ಗೊತ್ತಿಲ್ಲ ನನಗೆ, ಅದೇನು ಉಪಯೋಗ ಇಲ್ಲ ಸುಖ ಅಂತಾರೆ ಅವರು. ಆದರೆ ಸುಖದ ಬಗ್ಗೆ ಮಹಾತ್ಮ ಇಟ್ಟು ಸುಂದರವಾಗಿ ಬರೀತಾರೆ. ಸುಖದ ಬಗ್ಗೆ ಇನ್ನೊಂದು 3 ಥರ ಬರೆದು ಹೇಳ್ತಾರೆ. ಸುಖ ಏನಪ್ಪ ಅಂತ ಕೇಳಿದರೆ, ಇನ್ನೊಬ್ಬರಿಂದ ಸಿಗುವ ಸುಖ, ದೂರ ಇದ್ದದ ಸುಖ, ದೇರ ಇದ್ದದ ಸುಖ. ಏನ್ರಿ, ಇನ್ನೊಬ್ಬರಿಂದ ಬರುವ ಸುಖ, ದೂರದ ಸುಖ. ಸುಖಾಚಿ ಆಶಾ ಜನ್ಮಚ ಗೇಲ. ಹೌದಲ್ಲ ಹೇಳಿದ್ರು. ಸ್ವರ್ಗ ಸುಖ, ವೈಕುಂಠ ಸುಖ, ಇವು ದೂರದ, ಭಾಳ ಭಾಳ ದೂರದಲ್ಲ, ಹತ್ತ ಮೇಲೆ ಸಿಗೋದು. ಅದಕ್ಕೆ ಅಂತಾರೆ ದೂರ ಇರಬಾರ್ದು. ಈಗ ಎಂಥ ಸುಖ ಇರಬೇಕು. ಮತ್ತೊಂದೇನು, ಇನ್ನೊಬ್ಬರಿಂದ ಬರಬಾರ್ದು ರೀ. ಅದರಿಂದ ಉಂಡು ನೋಡಿ ಕೇಳಿ, ಅದು ಕೈಗಡಿದ್ದಂಗೆ ರೀ. ಕೈಗಡದ ಎಷ್ಟು ದಿನ ಇರ್ತದೆ ಅದು? ಕೈಗಡ ಇಲ್ಲ, ಕೈಗಡ ತೊಗೊಂಡು ಚೈನಿ ಮಾಡ್ತಾವೆ ನೋಡಿ ಒಂದಿಷ್ಟು ಮಂದಿ. ಸಾಲ ಮಾಡಿ ಚೈನಿ ಮಾಡ್ತಾವಲ್ಲ, ಅದು ಎಷ್ಟೊತ್ತಕ್ಕೆ ಚೈನಿ ಮಾಡವನಿ? ಇಲ್ಲ, ಅದು ಮತ್ತೊಬ್ಬರಿಂದ ಬಂದಿರಬಾರ್ದು ಸುಖ. ಉಂಡು ಕೇಳಿ ನೋಡಿ ಇಲ್ಲ, ಆ ಸುಖ ಇರಬಾರ್ದು. ಮತ್ತು ಸುಖ ತಡನೂ ಇರಬಾರ್ದು, ಸತ್ತ ಮೇಲೆ ಸಿಗೋದು, ಅದು ಸುಖ ಇರಬಾರ್ದು. ಇನ್ನೊಂದು ಸುಖ ಅದ ದೇರಿ, ಆಮೇಲೆ ಸಿಗ್ತದಂತ. ಹೀಗೆ ಯಾವಾಗ ಸಮಾಧಿ ಸುಖಗಳು. ಸಮಾಧಿ ಸುಖ ಏನದಲ್ಲ, ಈಗ ಸಿಗುವಲ್ಲವು. ನೀ ಎಲ್ಲ ಯೋಗ ಮಾಡಿ ಎಲ್ಲ ಮಾಡ್ಬೇಕು, ಆಮೇಲೆ ಸಿಗ್ತಾವೆ. ಇದು ತಡ ಮಾಡಿ ಸುಖ, ಹೌದಲ್ಲ. ಕೆಲವೊಂದು ಸುಖ ಇನ್ನೊಬ್ಬರಿನ ಸುಖ, ಕೆಲವರು ಏನಪ್ಪ ಅಂದ್ರೆ ಆಮೇಲೆ ಸಿಗೋ ಸುಖ. ಭಾಳ ದೂರದವು. ದೂರ ದೇರಿ ಅಲ್ಲ, ಇವೆರಡು. ದೂರನೂ ಇರಬಾರ್ದು, ದೇರಿನೂ ಇರಬಾರ್ದು. ಜಸ್ಟ್ ನೋ ಆ್ಯಂಡ್ ಹಿಯರ್.
ಈಗ ಈ ಸದ್ಯ ಅದೇ ಯಾವುದು? ಅದೇ ಬ್ರಹ್ಮಸುಖ. ಅದೇ ಬ್ರಹ್ಮಸುಖ ಅಂತ ಹೇಳಿದ್ರು. ಯಾವುದಕ್ಕೆ ಈಗಿಲ್ಲ ಆಗಿಲ್ಲ ತಡ ಮಾಡೋಣಂಗಿಲ್ಲ ಅದಕ್ಕೆ. ತಡ ಮಾಡ ಅನ್ನಂಗಿಲ್ಲ ನೋಡಿರಿ. ಈಗ ಪಿ ಟಿ ಎಮ್ ಮಾಡ್ತಿರ್ರಿ ಏನು? ಎ ಟಿ ಎಮ್, ಫೋನ್ಪೇ ಏನು ತಡ ಹಿಡಿತದೆ? ಹೆಂಗೆ ಈ ಫೋನ್ಪೇ ಎಂಥ ಸುಖ ಬೇಕ್ರಿ? ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಬ್ಯಾಂಕಿಗೆ ಹೋಗಿ ಎಲ್ಲಿ ಹೋಗೋದವ? ಫೋನ್ಪೇ. ಬ್ಯಾಂಕಿಗೆ ಹೋಗಿ ತೊಗೊಳ್ಳೋದು. ಯಾರು ಹೋಗ್ಬೇಕು ಅಲ್ಲಿ ತಕ? ಕಿಶೋರ್ ರೊಕ್ಕ ಯಾರು ಇಟ್ಕೋಬೇಕು? ಅಡ್ಡು ತೊಗೊಂಡು ತಿರುಗಾಡ್ಬೇಕು. ಫೋನ್ಪೇ ಹೆಂಗಿರ್ಬೇಕು ನೋಡಿ ಸುಖ. ಹೆಂಗೆ ರೊಕ್ಕ ಇರಬೇಕು? ಯಾವಾಗ ನಮ್ಮ ಅಂತ್ಯಕ್ಕೆ ರೊಕ್ಕ ಫೋನ್ದಾಗೆ. ಬ್ಯಾಂಕಿಗೆ ಹೋಗೋ ಜರೂರತಿಲ್ಲ, ಮನೆಗೆ ಹೋಗೋ ಜರೂರತಿಲ್ಲ, ಎಣಸೋ ಜರೂರತಿಲ್ಲ. ಹೆಂಗೆ ಎಷ್ಟು ಮಜಾ ಅದ ನೋಡ್ರಿ. ನಿಮ್ಗೆ ಹಿಂಗೆ ಬೇಕಾ? ಏನು ಎಣಸ್ಬೋದು ಕೊಂಡೋದು ಬೇಕಾ? ಹೂಗಳು ಹಚ್ಚೋದು ಎಣಸೋದು. ಏನು ಹೂಗಳು ಹಚ್ಚಾಗಿಲ್ಲ, ಏನು ಹಚ್ಚಾಗಿಲ್ಲ. ಹೆಂಗೆ ಫೋನ್ಪೇ ಹೆಂಗೆ ನೋಡಿ. ಅಂಥ ಸುಖ ಬೇಕ್ರಿ. ಅಂಥ ಸುಖ ಹೇಳ್ರಿ ನೀವು. ಇದು ಎಣಸೋದ್ಕೊಂಡು ಸುಖ ಬೇಡ ನಾವು. ತುರಂತ ಜಸ್ಟ್ ನಾವು ಆ್ಯಂಡ್ ಹಿಯರ್ ಹೀಗೆ. ಅದು ಹೆಂಗೆ ಸಿಗ್ತದೆ ಅಂತಾರೆ. ಅದು ಉತ್ತಮಂ ಸುಖಂ. ಅದು ಉತ್ತಮ ಸುಖ ನೋಡ್ರಿ. ಹುಡುಕಾಡ್ಕೊತು ಎಣಸ್ಕೋತು ಕೇಳ್ಕೊತಾರಲ್ಲ ಏನಿಲ್ಲ. ಅದಕ್ಕಂತಾರೇನಪ್ಪ ಅಂದ್ರೆ ಸುಖದೊಳಗೆ ಇನ್ನೊಬ್ಬರು ಅಪೇಕ್ಷೆ ಮಾಡಬಾರ್ದು. ಸುಖ ನಾಳೆಗೆ ನಾಡ್ದ ಸತ್ತರ ಅನ್ನಬಾರ್ದು. ಹೌದಲ್ರಿ? ಸುಖಕ್ಕೆ ತಡನೂ ಆಗಬಾರ್ದು. ಇದಕ್ಕೇನಂತಾರೆ? ಉತ್ತಮಂ ಸುಖಂ ಅಂತಾರೆ. ತಡ ಆಗಂಗಿಲ್ಲ. ಉಣ್ಕೋತ ಬಂದಂಗೆ ಹೊಟ್ಟೆ ತುಂಬ್ಕೋತೆ ಬರ್ತದಲ್ರಿ. ಮುಂಜಾನೆ ಉಂಡೆ ಮಧ್ಯಾಹ್ನ ಹೊಟ್ಟೆ ತುಂಬಂಗಿಲ್ಲ. ಹೌದಲ್ಲ? ಆಗಿಂದಾಗೆ ಆಗ ಅಂಥ ಸುಖ ಏನಪ್ಪ ಅಂದ್ರೆ ಉತ್ತಮ ಸುಖ ಅಂತಾರೆ ಅದಕ್ಕೆ. ಫೋನ್ಪೇ ಇದ್ದಂಗೆ. ಅದು ಹೆಂಗೆ ಸಿಗ್ತದೆ ರೀ? ಅದನ್ನು ಹೇಳಿದಾರೆ ಅವರು. ಏನಪ್ಪ ಅಂತ ಕೇಳಿದರೆ ಪ್ರಶಾಂತ ಮನಸ್ಸಂ. ಬರೇ ಶಾಂತಿ ಇಲ್ಲ ಅದಲ್ಲ, ಪ್ರಶಾಂತ ಅಂದರೆ ಏನು ನೋಡ್ರಿ. ಸತ್ತಾರ ಅವ್ರ ಮುಂದೆ ಕುಂತೇವೆ ನಾವು. ಅದಲ್ಲ ದುಃಖ ಅಕ್ಕ ರೊಕ್ಕದವ ನಾನು ಅದ್ರ ಮುಂದೆ ಇದ್ದೆ, ನಮಗೆ ಸುಖ ಅನ್ನಿಸ್ತದೆ. ವಸ್ತು ಇದ್ದರೆ ಏನಪ್ಪ ಅಂದ್ರೆ ಮನುಷ್ಯ ಅದಾವ ತೋರಿ. ಅದು ನೋಡಿ ನೀವು ಬಂದಿಲ್ಲ ಕೊಡ್ತೀನಿ ಅಂದರೆ ಸಂತೋಷ ಆಗ್ತದೆ ನೋಡ್ರಿ. ನಿಮಗೆ ಬರ್ರಿ ಊಟಕ್ಕೆ ನಿಮಗೆ 100 ರೂಪಾಯಿ ದಕ್ಷಿಣ ಕೊಡ್ತೇವೆ, ಸಂತೋಷ. ಕೊಟ್ಟಿಲ್ಲ ಇನ್ನೂ ಖರೆ ಸಂತೋಷ. ಅದಕ್ಕಂತಾರೆ ಅವರು ಪ್ರಶಾಂತ ಅಂದ್ರೆ ಬೇರೆ. ಪ್ರಕೃಷ್ಟ ರೂಪೇಣ ಶಾಂತ ಪ್ರಶಾಂತ. ಯಾರ ಮನಸ್ಸು ವಿಶೇಷವಾಗಿ ಶಾಂತ, ಅದು ಇದ್ರಿಗಿದ್ರೂ ಅಪೇಕ್ಷೆ ಇಲ್ಲ, ಅದು ಎಲ್ಲಿ ದೂರಿದ್ರೂ ಅಪೇಕ್ಷೆ ಇಲ್ಲ. ಹೌದಲ್ಲ? ದೂರಿದ್ರೆ ಅಪೇಕ್ಷೆ ಇರೋಂಗಿಲ್ಲ, ಇದ್ರಿಗಿದ್ರೆ ಅಪೇಕ್ಷೆ ಇಲ್ಲದೆ ಇರೋದು ಭಾಳ ಕಠಿಣ. ಅದು ಅದಕ್ಕೆ ವಿಶೇಷ ರೂಪೇಣ ಶಾಂತ. ಏನೇನು ಇಲ್ಲ. ನಂಬರ್ 0 ಅದ ನೋಡ್ರಿ. 0 ನಂಬರ್ದಾಗ 1 ನಂಬರ್, 2 ನಂಬರೇ, 3 ನಂಬರೇ, ಯಾವುದೋ ನಂಬರು ಸಣ್ಣ ಸ್ವಲ್ಪ ಕಡಿಮೆ ಇಲ್ಲ. ನಮಗೇನು ಮಾಡಬೇಕಲ್ಲ, ಸ್ವಲ್ಪ ಸಾಕು ಬೇಕಲ್ಲ, ಸ್ವಲ್ಪರೇ ಬೇಕಲ್ಲ. 4 ಒಂದೇ ರೊಟ್ಟಿ ಸಾಕ್ರಿ. ಅರೆ 1 ರೊಟ್ಟಿ ಅದು ಬೇಕಲ್ಲ, ಅದು ಪ್ರಶಾಂತಿ ಇಲ್ಲ. ಬೇಡ, 1 ಬೇಡ, 2 ಬೇಡ, 4 ಬೇಡ, 8 ಬೇಡ, ಯಾವ ಮನುಷ್ಯನಿಗೆ ಅಂತಾನ ಹೇಳ್ತಾರಲ್ಲ ಅವರು. ಪಂಚದಶಗನ್ನೇ ಹೇಳ್ಯಾರ. ಏನು ಸಂಪೂರ್ಣ ಸೋತ ರಾಜನಿಗೆ ಒಂದು ಊರು ಕೊಟ್ಟರು ಸಾಕಂತ ಅಂತಾನಲ್ಲಿ ಪಂಚದಶ ಹೇಳ್ಯಾರ. ಪೂರಾನೇ ಹೋಗ್ಯದ ಇಟ್ಕೊಟ್ರು ಸಾಕಂತ. ಅವನು ಶಾಂತಿ ಇಲ್ಲ, ಪ್ರಶಾಂತ ಇಲ್ಲ. ಸುಮ್ಮನೆ ಅನಿವಾರ್ಯ ಅದಾನ, ಶಾಂತ ಅದಾನ. ಪ್ರಶಾಂತಿ ಇರಬೇಕು. ಅಟ್ಟೂ ಅಲ್ಲ, ಒಂದೂ ಬೇಡ, ಬೇಡ. ಮನಸ್ಸು ಹಿಂಗೆ ಅಂತೂ ಶಬ್ದ ಸ್ಪರ್ಶ ರೂಪ ರಸ ಎಲ್ಲ ಕಡೆ
ಹೋಗುವ ಮನಸ್ಸು ಪ್ರಶಾಂತ ಆಯಿತು ಅಂದರೆ ಹ್ಯಾಂಗೆ ಒಂದು. ಎರಡನೇದು ಏನಪ್ಪ ಅಂತ ಕೇಳಿದ್ರೆ ಅದು ಶಾಸ್ತ್ರ ಪ್ರಶಾಂತ ರಜಸಂ ಒಂದು ಏನಾಯಿತು ಪ್ರಶಾಂತ ಆಗಬೇಕು. ಎರಡನೇದು ಏನಪ್ಪ ಅಂತ ಕೇಳಿದ್ರೆ ಶಾಂತ ರಜಸಂ. ರಜೋಗುಣ ತಮೋಗುಣ ಭಗವದ್ಗೀತೆಯಲ್ಲಿ ಪೂರ ಹೇಳ ರಜಶೇತಾನಿ ಜಾಯಂತೆ. ಅರ್ಜುನ ಇವು ರಜೋಗುಣದಿಂದನೇ ಆಗ್ತಾವೆ. ಚಂಚಲ ಆಗೋದು ರಜೋಗುಣದಿಂದ. ಗಿಡ ಎಲೆ ಅಳಿಗಾಡೋದು ಗಾಳಿಯಿಂದನೇ. ಗಾಳಿ ಇಲ್ಲ ಅಂದ್ರೆ ಸುಮ್ಮನೆ ಇರ್ತಾವೆ. ಗಾಳಿ ಬಿಡ್ತು ಅಳಿಗಾಡಬೇಡ ಅಂದ್ರೆ ಕೇಳಂಗಿಲ್ಲ. ಅದು ರಜೋಗುಣ ಆಯಿತು ಅಳಿಗಾಡ್ತಾರೆ. ರಜಶೇತಾನಿ ಜಾಯಂತೆ ಗೀತದಾಗ 14 ಇವು ರಜೋಗುಣದಿಂದ ಆಗ್ತಾವೆ ನೋಡಪ್ಪ. ಅದಕ್ಕೆ ರಜೋಗುಣ ಶಾಂತ ಆಗಬೇಕು. ಪ್ರಶಾಂತ ರಜಸಂ. ಚಂಚಲ ಆಗೋದು ರಜೋಗುಣ. ಅದು ಸತ್ವಗುಣ ತಮಗುಣದ ಚಂಚಲ ಆಗಿಲ್ಲ. ಅದು ಹೌದಲ್ಲ. ಎಚ್ಚರಿದು ಸುಮ್ಮ ಕುಂತಾನ, ಅವ ಮಕ್ಕೊಂಡು ಸುಮ್ಮ ಕುಂತಾನ, ಇಬ್ಬರು ಸುಮ್ಮನೆ ಕುಂತಾನ. ಅವನು ಏನು ಮಾಡಂಗಿಲ್ಲ, ಇವನು ಸುಮ್ಮ ಕುಂತಾನ. ಎಷ್ಟು ಅಂತರ ಅದೇ, ಎಷ್ಟು ಅಂತರ. ಸುಮ್ಮ ಕುಂತಾನ. ಯಾರು ಕಳ್ಳರು ಬಂದ್ರೆ ಕಳ್ತನ ಮಾಡಿಬಿಡಂಗಿಲ್ಲ. ಅವ್ನು ಕಳ್ತನ ಹೇಳ್ಕೊಂಡು ಕುಂತಿದ್ರೆ ಯಾವ ಬರ್ತಾನೆ? ಬರೋಂಗಿಲ್ಲ. ಏನು ಮಾಡೋಂಗಿಲ್ಲ ಅವನು. ಬರೋಂಗಿಲ್ಲ. ಅವ ಮುಚ್ಚಿದ ಕಣ್ಣ ಕಳ್ತನ ಆಗ್ತವೆ. ಎಚ್ಚರ ಇರೋದು ಸತ್ವಗುಣ, ಮಕ್ಕಳದು ತಮಗುಣ. ಅದಕ್ಕಂತಾರೆ ಅವರು ಇವೆರಡು ರಜೋಗುಣದಿಂದನೇ ಚಂಚಲ ಆಗ್ತದೆ. ಏನಪ್ಪ ಉಪೈತಿ ಶಾಂತ ರಜಸಂ. ಶಾಂತ ರಜಸಂ ಯಾರ್ದು ಏನಪ್ಪ ಅಂತ ಕೇಳಿದ್ರೆ ಅವು ರಜ ಗುಣದಿಂದ ಚಂಚಲವಾಗುವ ಮನಸ್ಸು ಶಾಂತ ಆಗ್ಯದ. ಸ್ವಲ್ಪ ಗ್ರೇಡ್ ಮೇಲೆ ಸತ್ವಗುಣಕ್ಕೆ ಹೋಗ್ಯಾನವ. ಸಾಧಕ ತಮಗುಣದಿಂದ ಮೇಲೆ ಬಂದಿರ್ತಾನೆ, ರಜೋಗುಣದ ಸಿಕ್ಕೊಂಡು ಬೀಳ್ತಾನೆ ರೀ. ಅವ ತಮಗುಣದ ಮೇಲೆ ಬಂದಿರ್ತಾನೆ, ಬಿಟ್ಟು ಧ್ಯಾನ ಪೂಜೆ ಮಾಡ್ತಿರ್ತಾನೆ. ಅದನ್ನೊಂದು ದಾಟಕ್ಕೆ ಭಾಳ ಕಠಿಣ. ಮನಸ್ಸು ನಿಂದಂಗಿಲ್ಲ. ತಮಗುಣದ ಮೇಲೆ ಬಂದಿದ್ದು ಅಲ್ಲೇ ಇರಬಾರ್ದು ಅಂತ ನಾವು ಅಲ್ಲಿಂದ ಮ್ಯಾಲೆ ಹೋಗ್ಬೇಕು ಸತ್ವಗುಣಕ್ಕೆ. ಅದಕ್ಕೆ ಹೇಳಿದ್ರು ಶಾಂತ ರಜಸಂ. ಮತ್ತು ಹೆಂಗಿರಬೇಕು ಅಕಲ್ಮಷಂ. ಕಲ್ಮಶ ಇರಬಾರ್ದು. ಕ ಅಂದ್ರೆ ಪಾಪ. ಪಾಪ ಇತ್ತು ಅಂದ್ರೆ ಅದು ಕೆಟ್ಟುಬಿಡ್ತದೆ. ಮನುಷ್ಯನ ಬುದ್ಧಿನೇ ಸ್ಥಿರ ಇರಂಗಿಲ್ಲ. ಅದಕ್ಕೆ ದೊಡ್ಡ ಎಲ್ಲಕ್ಕಿಂತ ಪಾಪ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯನ ಚಂಚಲತೆ ಯಾಕೆ ಹಾಕದ? ಪಾಪ ಮನುಷ್ಯ ಇದ್ದೊಂದು ಅವನ ಮನಸ್ಸು ಸ್ಥಿರ ಇರೋಂಗಿಲ್ಲ. ಅದಕ್ಕೆ ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನಲ್ಲದಿರು. ಹಂಗೆ ಪುಣ್ಯ ಮಾಡಿದೆ ಅಂದ್ರೆ ಇಂದ್ರಿಯಗಳು, ನಿನ್ನ ಮನಸ್ಸು ನಿನ್ನ ಕೈಯಾಗಿರ್ತಾವೆ. ಅದಕ್ಕೆ ಹೇಳಿದರು ಏನಪ್ಪ ಅಕಲ್ಮಷಂ. ಪಾಪ ಬುದ್ಧಿ ಇರಬಾರ್ದು. ನಾವು ಹೆಂಗೆ ಸುಮ್ಕೊಂಡಿರ್ತಾನೆ. ಅದಕ್ಕೆ ಹೇಳ್ತಾರೆ ಅಕಲ್ಮಷಂ. ಮತ್ತು ಹೇಳು ಬ್ರಹ್ಮಭೂತಂ. ಅಲ್ಲೇ ಪರಮಾತ್ಮನೇ. ಆತ್ಮ ಪರಮಾತ್ಮನ ವಿಚಾರ ಮಾಡಬೇಕು. ಅದು ಮಾಡಬೇಕಂದ್ರೆ ರಜೋಗುಣ ಹೋಗಿರಬೇಕು, ಪಾಪ ಬಿಟ್ಟಿರಬೇಕು. ಅಲ್ಲ ಅಕಲ್ಮಷಂ. ಪಾಪ ಬಿಟ್ಟಿರಬೇಕು, ರಜೋಗುಣ ಹೋಗಿರಬೇಕು. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಮನಸ್ಸು ಶಾಂತ ಆಗಿರಬೇಕು. ಅಂತಹ ಯೋಗಿಗೆ ಉತ್ತಮಂ ಸುಖಂ. ಏನಪ್ಪ ಅಂದ್ರೆ ಅವನಿಗೆ ಉಪೈತಿ ಪ್ರಾಪ್ತ. ಅವನಿಗೆ ಉತ್ತಮ ಸುಖ ಸಿಗ್ತದೆ. ಈ ಉತ್ತಮ ಬ್ರಹ್ಮಭೂತ ಸಿಗಬೇಕಾದ್ರೆ ರಜೋ ತಮಗುಣ ಹೇಳಿಲ್ಲ ಅವರು. ಅವ್ನು ಮಕ್ಕೊಂಡೇ ಅವನ ಪ್ರಶ್ನೆನೇ ಇಲ್ಲ. ಎದ್ದೊಂದು ಸುದ್ದಿ ಮಾತಾಡ್ಕತ್ತಾರೆ. ಈಗ ರಜೋ ಶಾಂತ. ರಜೋಗುಣದಿಂದ ಚಂಚಲವಾದ ಮನಸ್ಸನ್ನು ಶಾಂತ ಮಾಡಿರುವ, ಕಲ್ಮಶ ಪಾಪರಹಿತವಾಗಿರುವ, ಆಮೇಲೆಪ್ಪ ಅಂತ ಕೇಳಿದರೆ ಬ್ರಹ್ಮದಲ್ಲಿಯೇ ಸ್ಥಿರವಾಗಿರುವ, ಅಂದರೆ ಆತ್ಮಪರ ಸ್ಥಿರವಾಗಿರುವ ಅಂತಹ ಯೋಗಿಗೆ ಉತ್ತಮಂ ಸುಖಂ ಉಪೈತಿ.
ಅಂತಹ ಯೋಗಿ ಏನದ ಉತ್ತಮವಾದ ಶ್ರೇಷ್ಠವಾದ, ಉತ್ತಮ ಅಂದರೆ ಏನು? ಶ್ರೇಷ್ಠವಾದ. ಶ್ರೇಷ್ಠ ಅಂದರೆ ಏನು? ಎಂದು ನಿಮ್ಮ ಕೈ ಬಿಟ್ಟು ಹೋಗಲಾರದ. ಉಳಿಕೆ ಸುಖ ಹೋಗ್ತಾವೆ. ಅದು ಹೆಂಗದ? ಉತ್ತಮ ಸುಖ ಅಂದ್ರೇನು? ದುಃಖ ಒಡರಿ ಕೆಡಿಸದ ಸುಖ. ಪುನಶ್ಚ ಒಮ್ಮ ಪ್ರಾಪ್ತ ಆಯಿತು ಅಂದ್ರೆ ಏನು ಆದರೂ ಕೂಡ ಏನಪ್ಪ ಅಂತ ಕೇಳಿದ್ರೆ ಅವ ಅದರಿಂದ ಅಲಗಾಡುವುದಿಲ್ಲ. ಅಷ್ಟು ಕಾಯಂ ಇರ್ತಾನವ. ಅಂಥ ಸುಖ ಸಿಗಬೇಕಾದ್ರೆ ರಜೋಗುಣದಿಂದ ಉತ್ಪನ್ನವಾಗಿರ್ತಕ್ಕಂಥ ಚಂಚಲ ಮನಸ್ಸನ್ನು ಶಾಂತ ಮಾಡಬೇಕು, ಪಾಪದಿಂದ ದೂರ ಆಗಬೇಕು. ಆಮೇಲೆ ಏನಪ್ಪ ಅಂತ ಕೇಳಿದರೆ ಆತ್ಮ ನಿಷ್ಠೆಯಾಗಿರ್ಬೇಕು, ಬ್ರಹ್ಮಭೂತ ಆಗಿರಬೇಕು. ಅಂಥವನಿಗೆ ಏನಪ್ಪ ಯೋಗಿ ಉತ್ತಮಂ ಸುಖಂ ಉಪೈತಿ. ಅಂಥವೇನಪ್ಪ ಉತ್ತಮ ಸುಖವನ್ನು ಅವ ಪ್ರಾಪ್ತ ಮಾಡ್ಕೋತಾನೆ ಅರ್ಜುನ. ಅದಕ್ಕೆ ಸುಖ ಏನಪ್ಪ ಅಂದ್ರೆ ಹಾಗೆ ಸಿಗುವುದಿಲ್ಲ. ಆ ದುಃಖಕ್ಕೆ ಅನಂತ ಕಾರಣ ಅದಾವ. ಅದನ್ನೇ ಹೇಳ್ತಾರೆ, ಪ್ರಶಾಂತ ಮನಸ್ಸಂ ಪ್ರಕೃಷ್ಯೇಣ ಶಾಂತಂ ಮನಃ ಯಶಃ ಪ್ರಶಾಂತ ಮನಃ. ಶಾಂತಂ ಅಂದ್ರೆ ಮುಗೀತು, ಮತ್ತು ಪ್ರಶಾಂತಂ ಅಂದ್ರೆ ಹೌದಲ್ಲ, ಅದು ಏನದ? ಪ್ರಶಾಂತ, ಸುಶಾಂತ ಇವೆಲ್ಲ ಹೇಳ್ತೀರಿ. ಸಮ್ಯಕ್ ರೂಪೇಣ ಶಾಂತ ಸುಶಾಂತ, ಪ್ರಕೃಷ್ಟ ರೂಪೇಣ ಶಾಂತ ಇಸಿ ಪ್ರಶಾಂತ. ಪ್ರಕೃಷ್ಟ ರೂಪ ಅಂದರೆ ಏನದು? ಪ್ರಕೃಷ್ಟ ರೂಪದಿಂದ್ರೆ ಯಾವ ಥರದಿಂದಲೂ ಅಶಾಂತಿ ಇಲ್ಲ. ಏನು? ಯಾವ ಥರದಿಂದಲೂ ಅಶಾಂತಿ ಇಲ್ಲ. ಸಮಸ್ತ ಇಚ್ಛೆಗಳು ಕಂಪ್ಲೀಟ್ ಬಂದಾಗಬೇಕು ಅಂದರೆ ಶಾಂತ ಆಕ. ಹೌದು, ಶಾಂತ ಆಕ. ಅದಕ್ಕಂತಾರೆ ಅವರು ಪ್ರಕೃಷ್ಟ ರೂಪೇಣ ಪ್ರಶಾಂತ. ಯಾರ್ದು ಏನಪ್ಪ ಅಂತ ಕೇಳಿದರೆ ಯಾವ ರೀತಿಯಿಂದಲೂ ಅಲಗಾಡದೇ ಇರುವುದು. ಅದಕ್ಕೆ ಶಾಸ್ತ್ರದಾಗ ಹೇಳ್ಯಾರಲ್ಲ, ಮುಕ್ತಿ ಇಚ್ಛಾನೂ ಬಿಡಬೇಕೆ ಅಂದಾರ ಅವರು. ಮುರಿದು ಮುಳ್ಳ ತೆಗೆದು ಮುಳ್ಳ ಎರಡು ಬಿಡ್ಬೇಕಂತಾರಲ್ಲ ಅವರು, ಎರಡು ಬಗೆ ಅಂತಾರಲ್ಲ, ಅವು ಇಲ್ಲ. ಯಾವ ಇಚ್ಛಾನೆ ಸಮಾಧಿ ಹಂಗೆ ಆಯ್ತಂಗಲ್ಲ, ಅದನ್ನು ಬಿಡ್ಬೇಕು, ಇಚ್ಛಾ ಎಲ್ಲ ಇಚ್ಛಾ ಬಿಡಬೇಕು. ಅದಕ್ಕಂತರೂ ಪ್ರಶಾಂತ ಮನಸ್ಸಂ. ಅಂಥ ಪ್ರಶಾಂತ ಪ್ರಕೃತಿ ರೂಪೇಣ ಶಾಂತ ತಂ ಪ್ರಶಾಂತ ಮನಸ್ಸಂ ಹೀ ಅವನಿಗೆ ಏನಂ ಯೋಗಿನಂ ಅಂತಹ ಮನಸ್ಸು ವಿಶೇಷ ರೂಪವಾಗಿ ಶಾಂತ ಮಾಡಿದಂತಹ ಯೋಗಿಯೇ ಸುಖಂ ಉತ್ತಮಂ ಅಂಥದ್ದು ನಿರತಿಶಯಂ ಉಪೈತಿ ಉಪಗಚ್ಚತಿ. ಏನಪ್ಪ ಅಂದರೆ ಏನು ಸುಖ ಅಂತಾರೆ ಅವರು? ಉತ್ತಮ ಸುಖ ಅಂದರೆ ಏನು? ನಿರತಿಶಯ ಸುಖ. ಅದಕ್ಕಿಂತ ಅತಿಶಯ ಮತ್ತೆ ಎಲ್ಲಿ ಇಲ್ಲ, ಎಲ್ಲಿ ಇಲ್ಲ. ರಾಷ್ಟ್ರಪತಿಗಿಂತ ಮತ್ತೆ ಯಾವುದದ ರೀ? ಉಪರಾಷ್ಟ್ರಪತಿ ಅದ, ರಾಷ್ಟ್ರಪತಿಗಿಂತ ಇಲ್ಲ, ನಮ್ಮಲ್ಲಿ ಇಲ್ಲೇ ಇಲ್ಲ. ಪ್ರಧಾನಮಂತ್ರಿಗಿಂತ ಮೇಲೆ ಯಾವ ಮಂತ್ರಿನೇ ಇಲ್ಲ. ರಾಷ್ಟ್ರಮಂತ್ರಿ ಪ್ರಧಾನಮಂತ್ರಿ. ರಾಷ್ಟ್ರಪತಿ ಎಲ್ಲಕ್ಕಿಂತ ದೊಡ್ಡ ಪತಿ, ಸಭಾಪತಿ ಆ ಪತಿ ಈ ಪತಿ ಅದಾವ, ಎಲ್ಲ ಕಿತಾಪತಿ ಈ ಕಡೆ. ಅವು ಯಾವ ಇಲ್ಲ. ರಾಷ್ಟ್ರಪತಿಗಿಂತ ಮುಂದೆ ಯಾವ ಇಲ್ಲ. ಅದು ಹಂಗೆ, ಅದು ಅಂತಿಮದ ನೋಡ್ರಿ. ಅದು ಕೇಳಿದ್ರಪ್ಪ ಅಂದ್ರೆ ಏನಂ ನಿರತಿಶಯಂ ಸುಖಂ, ಇದಕ್ಕೆ ಮೇಲಿಲ್ಲವೆಂಬುದಾವ ಸುಖ. ಅದನ್ನೊಮ್ಮೆ ಬರ್ದಾರಲ್ಲ ಹಂಗೆ, ಅದಕ್ಕಿಂತ ಮೇಲೆ ಮತ್ತೊಂದು ಇಲ್ಲ. ಅಂಥ ಸುಖಂ ಉಪೈತಿ ಉಪಗಚ್ಚತಿ. ಅವನಿಗೆ ಸಿಗ್ತದೆ. ಯಾರಿಗೆ ಸಿಗ್ತದೆ ರೀ? ರಾಷ್ಟ್ರಪತಿ ಯಾರಾಗ್ತಾರೆ? ಎಲ್ಲರೂ ಓಟ್ ಹಾಕಿದ್ರೆ ಆಗ್ತಾರೆ. ಹಿಂಗೆ ಈ ಶಾಂತಿ ಯಾರಿಗೆ ಸಿಗ್ತದೆ ರೀ ಅಂತ ಕೇಳಿ, ಶಾಂತ ರಜಸಂ. ಯಾರ್ದು ರಜೋಗುಣ ಶಾಂತ ಆಗ್ಯದ, ಆತ್ಮನ ಬಿಟ್ಟು ಸಮಸ್ತ ಇಚ್ಛೆಗಳು ಲಯ ಆಗ್ಯಾವ. ಲಯ ಆಗ್ಯಾವ. ಆತ್ಮನ ಬಿಟ್ಟು ಮತ್ತೊಂದು ಅವನ ಹತ್ತಿಗೆ ಇಚ್ಛೆನೇ ಉಳಿದಿಲ್ಲ, ಯಾವುದೂ ಉಳಿದಿಲ್ಲ. ಪಾಲುಂಡು ಮೇಲುಂಬರೆ ಹಾಕೋಬೇಕು ಮತ್ತೆ ಒಟ್ಟು ಪೂರ್ಣಾಹಾರದ. ಅದಕ್ಕಂತಾರೆ ಅವರು ಯಾವ ಉಪೈತಿ ರಜಸಂ. ಉಪೈತಿ ಅಂದರೆ ಏನ್ರಿ? ಪ್ರಕ್ಷೀಣ. ಏನು? ಮೋಹಾದಿ ಕ್ಲೇಶ ಕ್ಲೇಶ ರಜಸಂ ಇತ್ಯರ್ಥ. ರಜಸಂ ಅಂದರೆ ಏನ್ರಿ?
ಶಾಸ್ತ್ರ ಮೋಹಾದಿಗಳು. ಅದಕ್ಕೆ ಶಾಸ್ತ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ ಇವೆಲ್ಲ ಏನಪ್ಪ ಅಂದ್ರೆ ಎಲ್ಲಿ ಶಾಂತ ಅದಾವ, ಎಲ್ಲಿ ಏನಿಲ್ಲ. ವಿರೋಧಿ ಇದ್ರೆ ಕ್ರೋಧ ಬರ್ತದೆ, ಇದು ಬೇಕಾದ ಇಚ್ಛಾ ಇದ್ರೆ ಸಿಟ್ಟು ಬರ್ತದೆ. ಇಲ್ಲ ಅವನಂತಕ್ಕೆ ಏನಿಲ್ಲ. ಯಾಕೆ? ರಜೋಗುಣನೇ ಇಲ್ಲ ಅವನಂತಕ್ಕೆ. ಶಾಂತ ರಜಸಮ್ಮದ ರಜೋಗುಣ ಇಲ್ಲದಕ್ಕಾಗಿ ಅವನಂತಕ್ಕೆ ಮನಸ್ಸು ಚಂಚಲ ಇಲ್ಲ, ಮನಸ್ಸಿನಲ್ಲಿ ಅಪೇಕ್ಷೆ ಇಲ್ಲ. ಅದಕ್ಕೆ ಅಪ್ಪ ಅಂದ್ರೆ ಮೋಹಾದಿ ಕ್ಲೇಶ ರಜಸಂ ಇತ್ಯರ್ಥ. ಶಾಂತರಸಂ ಅಂದ್ರೆ ಮೋಹ ಇವೆಲ್ಲ ಯಾವ ಅವನಂತಕ್ಕೆ ಇಲ್ಲ. ಮತ್ತೇನಂದ್ರೆ ಬ್ರಹ್ಮಭೂತ. ಬ್ರಹ್ಮಭೂತ ಅಂದ್ರೆ ಏನು? ಬ್ರಹ್ಮಭೂತ ಬ್ರಹ್ಮಸ್ವರೂಪ. ಅವ ಹೆಂಗದಾನ? ಬ್ರಹ್ಮಭೂತ ಅದಾನ. ಏನು? ಮುಕ್ತ ಅದಾನ, ಜೀವನ ಮುಕ್ತ. ಬ್ರಹ್ಮಭೂತ ಅಂದರೆ ಏನು? ಜೀವನ ಮುಕ್ತ. ಅದು ಏನು ಇಲ್ಲಿಗ ಈ ಕಡೆ ಅವನ ಆ ಕಡೆ ಅವನ ಜೀವನ್ ಮುಕ್ತ ಅಂದ್ರೇನು? ಬ್ರಹ್ಮೈವ ಸರ್ವಂ ಇತ್ಯೇವಂ ನಿಶ್ಚಯವಂತಹ ಬ್ರಹ್ಮಭೂತ. ಬ್ರಹ್ಮಭೂತ ಅಂದ್ರೇನು? ಎಲ್ಲ ಕಡೆ ಎತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದಲ್ಲೂ ನೀನೇ ದೇವ. ಹಂಗೆ ಎಲ್ಲ ಕಡೆ ಪರಮಾತ್ಮ ನೋಡ್ತಾನೆ. ಬ್ರಹ್ಮನೇ, ಎಲ್ಲ ಬ್ರಹ್ಮ. ಏನು ಕಾಣ್ತದೆ ಅದೆಲ್ಲ ಬ್ರಹ್ಮರೂಪದಲ್ಲೇ. ಹೆಂಗೆ ಅಗಸಲೆ ಸರಪಿ ದುಕಾನ ಎಷ್ಟು ಥರ ಥರ ನಾಮರೂಪ ಇರಲ್ಲೇಕ. ಅವ ಏನು ನೋಡ್ತಾನೆ? ಬಂಗಾರೆ ಉಳ್ಕಿದ್ದು ನೋಡಂಗಿಲ್ಲ. ನಿಮಗವು ಯಾರಿಗೆ ನಾಮರೂಪದ ಮೇಲೆ ಪ್ರೇಮ ಅದ? ಅಲ್ಲ, 2 ತೊಲೆಯಿಂದ ಖಡ್ಗ 2 ತೊಲೆ ಸರ ಮಾಡ್ಕೊತೇವಂತ. ಎಲ್ಲ ಅದೇ ಅದ, ದೃಷ್ಟಿ ಬೇರೆ ಅದ. ಹಂಗೆ ಅವನು ಬ್ರಹ್ಮಭೂತ ಅದ. ಹೆಂಗೆ ಭೂತ ಬಡ್ಕೊಂಡವ್ರು ಅದೇ ಮಾತಾಡ್ತಾರೆ ನೋಡ್ರಿ. ಹಂಗೆ ಇವನಿಗೆ ಬ್ರಹ್ಮಭೂತ ಬಡ್ಕೊಂಡವ್ರು. ಇವನಿಗೆ ಬಡ್ಕೊಂಡು ಏನಂತ? ಎಲ್ಲ ಬ್ರಹ್ಮ. ತ್ವಂ ಬ್ರಹ್ಮ ಅಹಂ ಬ್ರಹ್ಮ. ನಾನೂ ಬ್ರಹ್ಮ ನೀನು ಬ್ರಹ್ಮ. ಕಾಣುವುದೆಲ್ಲ ಬಡ್ಕೊಂಡದು. ಅದು ಭೂತ ಬಡ್ಕೊಂಡವ ಹೆಂಗೆ ಅದೇ ಮಾತಾಡ್ತಾನೆ. ಹಂಗೆ ಇವನಿಗೆ ಪರಮಾತ್ಮ ಸಚ್ಚಿದಾನಂದ ಭೂತ ಬಡ್ಕೊಂಡದು. ನಾ ಸದ್ರೂಪ, ನಾ ಚಿದ್ರೂಪ, ನಾನು ಜನ್ಮ ಮರಣ ಇಲ್ಲ, ಹಿಂಗೆ ಭೂತ ಬಡ್ಕೊಂಡ. ಬ್ರಹ್ಮಭೂತ ಅದ. ಬ್ರಹ್ಮಭೂತಂ ಬ್ರಹ್ಮೈವ ಸರ್ವಂ ಇತ್ಯೇವಂ ನಿಶ್ಚಯವಂತ ಬ್ರಹ್ಮಭೂತಂ ಅಕಲ್ಮಷಂ ಅಧರ್ಮಾದಿವರ್ಜಿತ. ಅವ ಹೆಂಗದಾನ ಅಂದ್ರೆ 2 ಅರ್ಥ ಇದ್ರೆ ಭಾಳ ಚಂದ ಅದ ರೀ. ಅಧರ್ಮಾದಿ ವರ್ಜಿತ. ಅಧರ್ಮ ಅಂದರೆ ಏನು? ನೀ ಯಾವ ವರ್ಣ, ಯಾವ ಜಾತಿ ಇದ್ದಿ ಅದನ್ನು ಮಾಡೋದಕ್ಕೇನಪ್ಪ ಅಂದ್ರೆ ವ್ಯವಹಾರ. ಅದು ಬಿಟ್ಟಿದ್ರೆ ಪಾಪ ಬರ್ತದೆ. ಬ್ರಾಹ್ಮಣ ಕರೆಸಿ ಕ್ಷತ್ರಿಯ ಮಾಡೋಕ್ಕೆ ಬರೋಂಗಿಲ್ಲ, ಕ್ಷತ್ರಿಯಿಂದ ವೈಶ್ಯ ಮಾಡೋಕ್ಕೆ ಬರೋಂಗಿಲ್ಲ, ವೈಶ್ಯಿಂದ ಶೂದ್ರ ಮಾಡೋಕ್ಕೆ ಬರೋಂಗಿಲ್ಲ. ಶೂದ್ರ ಅವರವ್ರು ಹೌದಲ್ಲ ಆ ಕೆಲಸ. ಆಗ ಇವನು ಕೂಡ ಏನಪ್ಪ ಅಂತ ಕೇಳಿದರೆ ಸಮಸ್ತ ಇಂದ್ರಿಯಗಳಿಂದ ಇವನು ಕಣ್ಣ ಎಲ್ಲಿ ಕೊಟ್ಟಾನ? ಪರಮಾತ್ಮ ನೋಡಕ್ಕೆ ಕೊಟ್ಟಾನ. ಕಿವಿಯ ಕೊಟ್ಟಾನ? ಪರಮಾತ್ಮ ಕೇಳಕ್ಕೆ ಕೊಟ್ಟಾನ. ಇದನ್ನು ಬಿಟ್ಟು ಮತ್ತೊಂದು ಕಡೆ ಹೋದ ಅಂದ್ರೆ ಇವ ಭೂತ ಬಡ್ಕೊಂಡದ ಅನ್ಬೇಕು. ಭೂತ ಬಡ್ಕೊಂಡು ಏನು ಹೇಳ್ತಾನೆ, ಯಾರ ಹೆಸರು ಹೇಳ್ತಾನೆ, ಯಾರೇ ಮಾಡ್ತದೆ. ಅದಕ್ಕೆ ಅಕಲ್ಮಷಂ ಬ್ರಹ್ಮಭೂತಂ ಅಕಲ್ಮಷ. ಇದೇ ಅಧರ್ಮ. ಪರಮಾತ್ಮ ಕಣ್ಣು ಕೊಟ್ಟ ಅದಕ್ಕೆ ಸಂಸಾರ ನೋಡೋಕ್ಕಲ್ಲ, ಪರಮಾತ್ಮ ನೋಡ. ಕಿವಿ ಕೊಟ್ಟಾನ ಕೇಳಕ್ಕೆ, ಪರಮಾತ್ಮನ ಕೇಳಕ್ಕೆ. ಬಾಯಿ ಕೊಟ್ಟಾನ ಪರಮಾತ್ಮನ ಸ್ಮರಣ ಮಾಡೋಕ್ಕೆ. ನಾವು ಇದನ್ನು ಬಿಟ್ಟು ನೀವು ಮತ್ತೊಂದು ಮಾಡೋಕತ್ತೆ ಅಂದ್ರೆ ಅಧರ್ಮ ಆಯಿತು. ಅಧರ್ಮ ಆಯಿತು. ಅವು ಪ್ರಾಣಿಗಳು ಕೊಟ್ಟದ್ದು ಯಾಕೆ ಕೊಟ್ಟ ಅಂದ್ರೆ ಅವು ನೋಡೋಕೆ ತಿನ್ನಕ್ಕೆ ಕೊಟ್ಟಾನ. ನನಗೆ ನೋಡೋಕೆ ಕೊಟ್ಟಿಲ್ಲ. ನಿನಗೆ ಪರಮಾತ್ಮ ನೋಡೋಕೆ ಕೊಟ್ಟದ, ಪರಮಾತ್ಮನ ಕೇಳಕ್ಕೆ ಕೊಟ್ಟದ, ಪರಮಾತ್ಮನ ಆಡಕ್ಕೆ ಕೊಟ್ಟದ ನೀನು. ಹಾಂ, ಇದನ್ನು ಬಿಟ್ಟು ಮತ್ತೊಂದು ಏನಾರ ಆಡಕತ್ತಿ ಅಂದ್ರೆ ಅಧರ್ಮ ಐತಿಲ್ಲ. ಮತ್ತೊಂದು ನೋಡಕತ್ತಿ. ಅದಕ್ಕೆ ಶರಣರು ಏನಂದರು? ಮತ್ತೊಂದನ್ನು ನೋಡದಂತೆ
ಅಂಧಕನ ಮಾಡಯ್ಯ ತಂದೆ ಮತ್ತೊಂದನ್ನು ಕೇಳದಂತೆ, ಬದಿರನ ಮಾಡಯ್ಯ ತಂದೆ ಅತ್ತಲಿತ್ತ ಹೋಗದಂತೆ, ಹೆಳವನ ಮಾಡಯ್ಯ ತಂದೆ. ನೋಡಿ ಎಷ್ಟು ಚಂದ ಹೇಳಿದ್ರು. ಮತ್ತು ನೀ ಅತ್ತಾಗಿತ್ತ ಹೋಗಕತ್ತಿ ಅಂದ್ರೆ ಅಧರ್ಮಿ, ಮತ್ತೊಂದನ್ನು ಕೇಳಕತ್ತಿ ಅಂದ್ರೆ ಅಧರ್ಮಿ, ಮತ್ತೊಂದನ್ನು ನೋಡಕತ್ತಿ ಅಂದರೆ ಪರಮಾತ್ಮನಿಗೆ ಇದ್ರ ಸಲುವಾಗಿ ಕೊಟ್ಟನ. ನೀ ಧರ್ಮ ಬಿಡಕತ್ತಿ, ಬಿಡಬೇಡ. ಅದಕ್ಕಂತಾರೆ ನೀವೇನಪ್ಪ ಅಂದ್ರೆ ಅಕಲ್ಮಷಂ ಅಂದ್ರೇನು? ಅಧರ್ಮ. ಕಲ್ಮಷ ಧರ್ಮ. ಏನು ನೋಡ್ಬೇಕು ಅದೇ ನೋಡು, ಏನು ಆಡ್ಬೇಕು ಅದೇ ಆಡು, ಏನು ಕೇಳ್ಬೇಕು ಅದೇ ಕೇಳು. ಹಂಗದ ನೋಡ್ರಿ. ಹಿಂಗೆ ಮಾಡಿದೆ ಅಂತ ಕೇಳಿದ್ರೆ ಏನಪ್ಪ ಅಂತ ಕೇಳಿದ್ರೆ ಉತ್ತಮಂ ಸುಖಂ ಸಿಗ್ತಾ ನೋಡಪ್ಪ. ನೀನು ಉತ್ತಮ ಸುಖ ಸಿಗುತ್ತೇನೆ. ಆವಾಗ ನೀ ಯೋಗಿ ಆಗ್ತಿ. ಅದಕ್ಕೆ ಮಹಾತ್ಮನ ಹೇಳಿದ್ರು ಯೋಗಿ ಆಗ್ತಿ. ಬ್ರಹ್ಮಭೂತಂ ಜೀವನ್ಮುಕ್ತಂ ಬ್ರಹ್ಮೈವ ಸರ್ವಂ ಇತ್ಯೇವಂ ನಿಶ್ಚಯಂ. ಬ್ರಹ್ಮಭೂತಂ ಅಂದ್ರೇನು? ಅಕಲ್ಮಷಂ ಅಧರ್ಮಾದಿವರ್ಜಿತಂ. ಅಧರ್ಮ ಹೌದಲ್ರಿ? ಏನು ನೋಡ್ಬೇಕದ ಆ ಧರ್ಮವನ್ನು ಬಿಟ್ಟು ನೀವು ಮತ್ತೆ ಏನು ಮಾಡೋದಕ್ಕೆ ಅಧರ್ಮ ಆಗ್ತದ. ಅದನ್ನು ಮಾಡೋಕ್ಕೆ ಹೋಗಬೇಡ. ಆಯ್ತು ರೀ. ಮತ್ತು ನನಗೇನು ಮಾಡ್ಬೇಕಂತೀರಿ ಅದವ್ರು ಹೇಳ್ರಿ. ಆ ಕಡೆ ಹೋಗಬೇಡ, ಈ ಕಡೆ ಹೋಗಬೇಡ, ಅದು ನೋಡಬೇಡ, ಇದು ನೋಡಬೇಡ, ಅದು ಕೇಳಬೇಡ, ಇದು ಕೇಳಬೇಡ. ಮತ್ತು ಏನು ಮಾಡ್ಬೇಕಂತೀರಿ? ಮುಂದಿನ ಶ್ಲೋಕದ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸರ್ಶಂ ಅತ್ಯಂತಂ ಸುಖಮಶ್ನುತೆ. ಅದಕ್ಕೆ ಮುಂದಿನ ಶ್ಲೋಕದ ಹೇಳ್ತಾರೆ ಏನು ಮಾಡಬೇಕು ಅದು ಹೇಳಿದ್ರು. ಇವಂ ಯುಂಜನ್, ಈಗ ಹೇಳಿ ಬಂದೇವಲ್ಲ ಹಂಗೆ. ಯಥೋ ಯಥೋ ನಿಶ್ಚರಿತಿ ಮನಶ್ಚಂಚಲಮಸ್ಥಿರ. ಏವಂ ಯುಂಜನ್, ಅದಕ್ಕೆ ರೂಢಿ ಮಾಡಬೇಕು. ಹೌದಾ? ರೂಢಿ ಶಾಲೆಗೆ ಹೋಗೋದು ರೂಢಿ ಮಾಡಿಸ್ಬೇಕು. ಮುಂದೆ ನೀವು ಶಾಲೆ ಬಿಡು ಅಂದ್ರೆ ಅಳ್ತಾವೆ. ನಾವೆಲ್ಲ ಮಾಸ್ತರ್ ಬೈತಾರೆ, ನಾವು ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ, ಪೇಪರ್ ಮೀಟಿ ಕೊಡ್ತಾರೆ, ಅಲ್ಲಿ ಹೋಗ್ತೀನಿ. ನನ್ನ ಗೆಳೆಯರದಾರ ಹಠ ಹಿಡಿತಾವೆ ಹೋಗಕ್ಕೆ. ಮೊದಲ ಹೋಗಕ್ಕೆ ಅಲ್ಲ ಅಂತ ಹಠ ಹಿಡಿದವರು ಈಗ ಹೋಗ್ತೀನಿ ಅಂತ ಹಠ ಹಿಡಿತಾವೆ. ಯಾಕೆ? ಅಭ್ಯಾಸ ಆಗ್ಯದ ಅದಕ್ಕೆ. ಅಲ್ಲಿ ರುಚಿ ಹತ್ಯದಕ್ಕೆ. ಶಾಲೆಗೆ ಗೆಳೆಯರದಾರ, ತಿನ್ನಕ್ಕೆ ಸಿಗ್ತದೆ, ಆಡಕ್ಕೆ ಸಿಗ್ತದೆ, ಎಲ್ಲ ಸಿಗ್ತಾವೆ. ಅದಕ್ಕೆ ಹುಡುಗರು ಹೋಗ್ತಾಂತಾನೆ. ಯಾಕೆ? ಆಗ ಹ್ಯಾಂಗೆ ಒತ್ತಾಯಪೂರ್ವಕವಾಗಿ ಹುಡುಗರಿಗೆ ಶಾಲೆಗೆ ಕಳಿಸಿರ್ತೇವೆ. ಅದಕ್ಕೆ ಯುಂಜನ್ ಅಂತಾರೆ. ಅದಕ್ಕೆ ಯುಂಜನ್ ಏವಂ ಸದಾ ಆತ್ಮಾನಂ. ಸದಾ ಸದಾ ಅಂದ್ರೆ ಯಾವಾಗಲೂ ಯಾವಾಗಲೂ. ಅದಕ್ಕೆ ಕಾಲ ನಿರ್ಣಯ ಇಲ್ಲ, ಕಾಲ ನಿರ್ಣಯ ಇಲ್ಲ. ಚಲೋ ಪಾಸ್ ನಂಬರ್ ಸದಾ ಓದಬೇಕು ಅವನಿಗೆ. ಏನೋ ಮುಂಜಾನೆ ಓದೆ ಮಧ್ಯಾಹ್ನ ಓದೆ, ಇಲ್ಲ ಸದಾ ಅವನ ತೆರೆಗೂ ಅದೇ, ಓದೋದು ಅದೇ, ಅವ ಮಾಡೋದು ಅದೇ ಇರಬೇಕು ಅವನಿಗೆ. ಹಾಗೆ ಏನಪ್ಪ ಅಂತ ಕೇಳಿದ್ರೆ ಧರ್ಮವನ್ನು ಮಾಡತಕ್ಕಂಥ ಅಧರ್ಮರಹಿತನಾದಂಥ ವ್ಯಕ್ತಿ ಸದಾ ಆತ್ಮಾನಂ ಯುಂಜೀತ. ಯುಂಜನ್ ಏವಂ ಆತ್ಮಾನಂ ಯುಂಜೀತ. ಈಗ ಹೇಳಿದೆ ನಿಮಗೆ ಆ ಕಡೆ ಈ ಕಡೆ ಕರ್ಕೊಂಬಂದು ಆತ್ಮನ ಜೊತೆಗೆ ಜೋಡಿಸ್ಬೇಕು. ಅದಕ್ಕೆ ಕೂಡಿಸೋದು. ಯುಂಜನ್ ಅಂದ್ರೆ ಕೂಡಿಸೋದು. ಹೆಂಗೆ ಹಾಲಾಗ ನೀರು ಕೂಡಿಸ್ತೀರಿ ಹಾಗೇನಪ್ಪ ಇದಕ್ಕೆ ಆತ್ಮನ ಜೊತೆ ಕೂಡಿಸ್ಬೇಕು ಮನಸ್ಸನ್ನು. ಏನಪ್ಪ ಅಂದ್ರೆ ವಿಗತ ಕಲ್ಮಷ. ಇಲ್ಲಿ ಕಲ್ಮಷ ಅಂದ್ರೆ ಪಾಪ ಅಲ್ಲ, ಅನ್ಯ ವಿಚಾರವು ಇದೇ ದೊಡ್ಡ ಪಾಪ. ಹೌದಲ್ಲ? ಶಾಸ್ತ್ರದಾಗ ಶರೀರ ಪಾಪಕ್ಕಿಂತಲೂ ವಾಣಿ ಪಾಪ ದೊಡ್ಡದಂದ. ವಾಣಿ ಪಾಪ ಮನುಷ್ಯನ ಪಾಪ ಭಾಳ ದೊಡ್ಡದು. ಈ ವಾಣಿ ಪಾಪ ಶರೀರ ಪಾಪ ಮಂದಿಗೆ ಗೊತ್ತಾಗ್ತದೆ. ಮಂದಿಗೆ ಗೊತ್ತಾದ್ರೆ ನಮ್ಗೇನು ಮಾಡೋರು ಅದ ರೀ, ಬೈತಾರೆ ಬಿಡ್ತಾರೆ. ದೇವ್ರಿಗೆ ಗೊತ್ತಾದ್ರೆ ಮಂದಿ ಮರಿಬೋದು, ದೇವ್ರು ಮರಿತಾನೆ, ಒಳಗೆ ದೇವ್ರು ಅದಾನ. ಮಾನಸಿಕ ಪಾಪ ಎಲ್ಲರಿಗೂ ದೊಡ್ಡ ಪಾಪ ಅಂತ ಹೇಳ್ಯಾರ, ದೊಡ್ಡ ಪಾಪ ಅದು. ಅದಕ್ಕೆ ಮಾನಸಿಕ ಪಾಪದಿಂದ ಏನು ಗಿಡ ಮರ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮತ್ತು ಭಾಳ ಪಾಪ ಅದರ ಅದು. ಶರೀರ ಪಾಪ ಮಾಡ್ದವ ಕುಂಟ ಏನಾರ ಆಗ್ತಾನೆ. ಇಲ್ಲೇ ಮಾನಸಿಕ ಪಾಪ ಭಾಳ ಕೆಟ್ಟದ.
ವಾಣಿ ಪಾಪ ಮಾಡಿದ್ರೆ ಪಕ್ಷಿ ಮೃಗತಾಮ್, ಮನಸ್ಸಿಗೆ ಪಾಪ ಮಾಡಿದ್ರು ಗಿಡ ರೀ, ಗಿಡ ಸುಟ್ಕೊಳ್ಳೋದು ಕೊಡಿಸ್ಕೊಳ್ಳೋದು ಎಳ್ಳಿ ಕೆಲಸ ಅದ್ರಲ್ಲಿ ಏನು ಮಾಡ್ತಾರೆ? ಒಲೆ ಹಾಕಿ ಸುಡ್ತಾರ, ಇಲ್ಲ ಕಡಿತಾರೆ, ಇಲ್ಲಕ್ಕೆ ಬೆಂಕಿ ಹಚ್ತಾರೆ. ಏನು ಮಾಡ್ಬೇಕ್ರಿ ಇಂಥದಕ್ಕೆ? ಕೆಟ್ಟ ಪಾಪದ ಮಾನಸಿಕ. ಅದಕ್ಕಂತಾರೋ ಯೋಗಿ ವಿಗತ ಕಲ್ಮಶ. ಹೆಚ್ಚಿನ ಪಾಪ ಏನಪ್ಪ ಅಂತ ಮಾನಸಿಕ, ಅದು ವಿಗತ ಏನಪ್ಪ, ಬಿಲ್ಕುಲ್ ಬಿಟ್ಟು, ವಿಶೇಷವಾಗಿ ಗತ ಹೋಗುವುದು. ಕಿಂಚಿತ್ತ ಆದರೂ ಕೂಡ ಪಾಪ ಇಲ್ಲದೇನಪ್ಪ ಅಂತ ಕೇಳಿದರೆ ನಿಷ್ಪಾಪಿಯಾಗಿ ಸದಾ ಧರ್ಮವನ್ನು ಆಚರಿಸಿ ಏನಪ್ಪ ಅಂತ ಕೇಳಿದರೆ ಬ್ರಹ್ಮ ಸಂಸ್ಪರ್ಶಂ, ಏನಪ್ಪ ಅವ್ಯಕ್ತಂ. ಸುಖ ಎಲ್ಲಿ ಆಗ್ತದೆ? ಬ್ರಹ್ಮ ಸಂಸ್ಪರ್ಶದಿಂದ, ಬ್ರಹ್ಮನ ಸಂಬಂಧ, ಸಂಸ್ಪರ್ಶ ಸಂಬಂಧ, ಬ್ರಹ್ಮ ಸಂಬಂಧ ಮಾಡಿ ಅಂದರೆ ಬ್ರಹ್ಮ ಸಂಬಂಧ. ಬ್ರಹ್ಮ ಸಂಬಂಧ ಏನಪ್ಪ ಅಂದ್ರೆ ತಾದಾತ್ಮ ಸಂಬಂಧ. ಬ್ರಹ್ಮವೇ ನಾನು, ನಾನೇ ಬ್ರಹ್ಮ, ಹುಡುಗಿ ಸಂಬಂಧ ಇಲ್ಲ. ತಾದಾತ್ಮ ಸಂಬಂಧವನ್ನು ಮಾಡಿ. ಯಾಕೆ? ನನಗೆ ಅವನಿಗೆಲ್ಲ ಲಕ್ಷಣ ಒಂದೇ ಅದಾವ, ಅದಕ್ಕೆ ನಾನು ಬ್ರಹ್ಮ ಸ್ವರೂಪನೇ ಇದ್ದೀನಿ ಅಂತ ತಾದಾತ್ಮ ಸಂಬಂಧವನ್ನು ಮಾಡಿ ಆವಾಗ ಏನಪ್ಪ ಅಂದ್ರೆ ನಿನಗೆ ಸಿಗ್ತದೆ. ಸುಖೇನ ಬ್ರಹ್ಮ ಸಂಸ್ಪರ್ಶ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ಸುಖೇನ ಅಂದರೆ ಅಂದರೆ ಕ್ರಿಯೆ ಇಲ್ಲ ಇಲ್ಲಿ, ಹೌದಲ್ಲ? ಕ್ರಿಯೆ ಇಲ್ಲ, ನೋಡೋದಿಲ್ಲ, ಕೇಳೋದಿಲ್ಲ, ಏನಿಲ್ಲ. ನೋಡಿ, ನೋಡೋಕೆ ಕಣ್ಣು ತ್ರಾಸ, ಭಾಳ ನೋಡಿದ್ರೆ ಕಣ್ಣ, ಭಾಳ ಕೇಳಿದ್ರೆ ಕಿವಿ ಬೇಸರ, ಅದೇ ಇದು ಏನು ಇಲ್ಲ ರೀ. ಈ ನೋಡೋಂಗಿಲ್ಲ, ಕೇಳೋಂಗಿಲ್ಲ. ಎಂಥ ವಿಚಿತ್ರ ಸುಖ ಅದು. ಎಂಥ ಇದು ಸುಖೇನ ಅನಾಯಾಸ. ಆತ್ಮಪ್ರಾಪ್ತಿಗೆ ಏನು ಆಯಾಸ ಮಾಡ್ಬೇಕು ರೀ? ಮ್ಯಾಲಿನ ತೆಗೆದು ಹಾಕೋ ತೀರ್ಥ ಒಳಗೆ ಇವನೇ ಅದಾನ. ಮ್ಯಾಲಿನ ತೆಗೆದಕ್ಕೆ ಏನಿಲ್ಲ. ಸುಖೇನ ಅನಾಯಾಸ. ಏನು? ಬ್ರಹ್ಮ ಸಂಸ್ಪರ್ಶ, ಆತ್ಮ ಸಂಬಂಧ. ಅದು ಹೆಂಗದ ರೀ? ಅವ್ಯಕ್ತದ. ಕಣ್ಣು ರೂಪ ನೋಡಿದಂತೆ, ಕಿವಿ ಶಬ್ದ ಹಿಂಗಿಲ್ಲ, ಹಿಂಗಿಲ್ಲ. ಅದೇನು? ಅವ್ಯಕ್ತ ಅದ. ಅವ್ಯಕ್ತ ಅಂದ್ರೆ ಏನು? ಹೇಳಕ್ಕೆ ಬರಲಾರ್ದಂಗೆ ಅದು. ಕಾಣಂಗಿಲ್ಲೇನು? ಕಾಣ್ತದೆ. ಹೇಳು, ಹೇಳಕ್ಕೆ ಬರೋಂಗಿಲ್ಲ. ಕೇಳಂಗಿಲ್ಲೇನು? ಕೇಳ್ತದೆ. ಆಡೋಕ್ಕೆ ಬರೋಂಗಿಲ್ಲ. ಹೆಂಗದ? ಪೊಲೀಸರು ಪೆಟ್ಟಿದ್ದಂಗೆ. ಪೊಲೀಸರು ಹೊಡಿತಾರೆ ನೋಡ್ರಿ, ಬ್ಯಾನರೇ ಬಿಡಂಗಿಲ್ಲ, ಹೊಡೆದಿದ್ದಾರೆ ಕಾಣಂಗಿಲ್ಲ. ಅವ್ರು ರಬ್ಬರ್ ಇದು ಉದ್ದು ಮಾಡಿ ಹೊಡಿತಾರೆ. ಅದು ಬಡಗಿನ ಹೊಡೆದ್ರೆ ಪೆಟ್ಟು ಬೀಳ್ತಾರೆ. ಅದು ಏನು ಗೊತ್ತಾಗಿಲ್ಲ, ಒಳಗೆ ನರನೇ ಹೋಗಿರ್ಬೇಕು. ಹಂಗದ್ರಿ, ಕಾಣಂಗಿಲ್ಲ. ಎಷ್ಟು ದುಃಖ ಹೇಳಕ್ಕೆ ಬರೋಂಗೇ ಇಲ್ಲ. ಅದಕ್ಕೆ ಅವ್ಯಕ್ತ ಅಂತ. ಬ್ರಹ್ಮ ಸಂಬಂಧಿ, ಬ್ರಹ್ಮ ತಾದಾತ್ಮ ಭಾವದಿಂದ ಬರ್ತಕ್ಕಂಥ ಸೂಕ್ತ. ಅದು ಕಣ್ಣು ಕಿವಿ ಮೂಗಿನಿಂದ ವ್ಯಕ್ತ ಮಾಡೋಕ್ಕೆ ಬರೋಂಗನೇ ಇಲ್ಲ. ಅದು ವ್ಯಕ್ತ ಮಾಡೋಕ್ಕೆ ಬರೋಂಗಿಲ್ಲ. ಅಂತಹ ಸುಖಂ ಯೋಗಿ ಸುಖೇನ ಅಶ್ನುತೆ. ಹೌದಲ್ಲ? ಸುಖೇನ ಅನಾಯಾಸ. ಗುರು ಕೃಪಾ ಆಯಿತು, ಅಂತಃಕರಣ ಕೃಪಾ ಆಯಿತು ಅಂದ್ರೆ, ಶಾಸ್ತ್ರ ಕೃಪಾ ಆಯಿತು ಅಂದ್ರೆ ಸುಖೇನ ಅನಾಯಾಸ ಅಶ್ನುತೆ. ಏನಿದೆ? ಗುಲಾಬ್ ಜಾಮೂನ್ ಏನ್ರಿ? ಅಶ್ನು, ಅಶ್ನಂದ್ರೆ ತಿನ್ನೋದು ಧಾತು. ಜಾಮೂನ ಏನು ರಸಗುಲ್ಲ? ಅಶ್ನುತೆ ಅನ್ನಕೈತೀರಿ? ಅಶ್ನುತೆ ಅಂತ ತಿನ್ನೋದಲ್ಲೋ, ಅನುಭವ ಬರ್ತದೆ. ಅಶ್ನುತೆ ಅನುಭವಿಸ್ತಾನೆ. ಉತ್ತಮಂ ಸುಖಂ ಬ್ರಹ್ಮ ಸಂಸ್ಪರ್ಜಂ. ಬ್ರಹ್ಮ ಸಂಬಂಧಿಯಾದ ದುಃಖ ಯಾರು ಎಲ್ಲ ಕಡೆ ಹರಿದಾಡುವ ಮನಸ್ಸನ್ನು ಇಲ್ಲಿ ತಂದು ನಿಲ್ಲಿಸುತ್ತಾರೆಯೋ ಅವರು ಅರ್ಜುನ ಸುಖ ಅನುಭವಕ್ಕೆ ಬರ್ತಾವೆ ನೋಡಪ್ಪ. ಹೇಳಕ್ಕೆ ಬರೋಂಗಿಲ್ಲ. ಅದು ನ ತತ್ರ ವಾಗ್ಗಚ್ಚತಿ ನ ಮನೋಗಚ್ಚತಿ. ಅಲ್ಲಿ ವಾಣಿ ಹೋಗುವುದಿಲ್ಲ, ಅಲ್ಲಿ ಮನಸ್ಸು ಏನಪ್ಪ ಅಂದ್ರೆ ಅದಕ್ಕೇನು ಕಲ್ಪನೆ ಮಾಡೋಕ್ಕೆ ಬರೋಂಗಿಲ್ಲ. ಆದರೆ ಅನುಭವ ಮಾಡೋದರೆ ಬಿಡೋಂಗಿಲ್ಲ. ಹೌದಲ್ಲ? ಅಂಥದ್ದು ಸುಖ ಅದು ನೋಡು. ಆ ಸುಖ ಏನಂದ್ರೆ ಎಲ್ಲ ಕಡೆಗೆ ಹರಿದಾಡುವ ಮನಸ್ಸನ್ನು, ಧರ್ಮ ಬುದ್ಧಿ ಉಳ್ಳ ಮನಸ್ಸನ್ನು
ಅದಕ್ಕೆ ಸಾವಕಾಶ ಏನಪ್ಪ ಯಥೋ ಯಥೋ ನಿಶ್ಚರತಿ ತಿರುಗಾಡ್ತಾ ಅದಕ್ಕೆ ಆತ್ಮಸಂಸ್ಥಂ ಕೃತ್ವ. ಅದು ಎಲ್ಲಿಂದ ಹೊರಗೆ ಹೋಗ್ಯದ ಮತ್ತು ಅಲ್ಲಿಗೆ ಬರಬೇಕದು ಅಂತ ಸುಖ ಆಗ್ತದೆ. ಏನೇನೋ ಎಲ್ಲ ಕಡೆ ಪ್ರವಾಸ ಮಾಡೋಕ್ಕೆ ಹೋಗ್ತಾರೆ, ಎಲ್ಲ ನೋಡಿ ಅಷ್ಟೇ ಆನಂದ ಪಡ್ತಾರೆ. ಮನೆ ಬಂದು ಅಲ್ಲಿ ಲಾಜಿದ ಮಕ್ಕೊಳ್ತಾರೆ, ಲಾಜಿದ ಅವ್ರ ಮನೇಲಿ ಲಾಜಿಂಗಿಲ್ಲ, ಮುರುಕ ಹರ್ಕದ ಖರೆ ಲಾಜಿದ ಮಕ್ಕೋತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿ ಬಂದ್ಕೊಂಡು ಎಷ್ಟು ಆರಾಮಾಯ್ತು ನೋಡ್ರಿ, ಹರ್ಕ ಮನೆಗೆ ಆರಾಮ, ಏನು ಲಾಜಿದಾಗ ಆರಾಮ, ನಮ್ಗೆ ಆರಾಮಾಯ್ತು ನೋಡ್ರಿ. ಯಾಕೆ ಮತ್ತೆ ಅಲ್ಲಿ ಹೋಗ್ಬೇಕು ಅನ್ನೋ ಚಿಂತೆ ಇಲ್ಲ. ನಾಳೆಗೆ ಎದ್ದು ಕೂಡಿ ಯಾಕಡೆ ಹೋಗ್ಬೇಕು, ನಾಷ್ಟ ಯಾವಾಗ ಕೊಡ್ತಾರೆ, ಯಾವ ಥರಕ್ಕೆ ಹೋದಲ್ಲಿ, ಇವೆಲ್ಲ ಚಿಂತಿದ್ದು. ಈಗೇನು ಅಡುಗೆ ತಯಾರಿರ್ತದೆ, ಮನೆಯಾಗ ಉಣೋದು, ಹಾಸಿಗೆ ಅದಾವ ಮುಕ್ಕೊಳ್ಳೋದು, ಏನು ಚಿಂತಿಲ್ಲ. ಆಗ ಹೊರಗೆ ಏನು ತಿರುಗಾಡ್ತೇವೆ, ಪ್ರವಾಸ ಮಾಡ್ತದೆ ಮನಸ್ಸು, ಶಬ್ದ ಸ್ಪರ್ಶ ರೂಪಕ್ಕೆ ಪ್ರವಾಸ ಮಾಡ್ತದಲ್ಲ, ಎಷ್ಟೇ ಚಲೋ ಇರಲಿ ಅವು ಅಲ್ಲಿ ಸಿಗಂಗಿಲ್ಲ, ಸುಖ ಸಿಗಂಗಿಲ್ಲ. ಅದಕ್ಕೆ ಒಳಗೆ ಬಾ, ಧರ್ಮರೂಪ ಮನಸ್ಸಿನಿಂದ ರಜತಮ ಗುಣದ ರಹಿತವಾಗಿರೋ ಮನಸ್ಸನ್ನು ಕರ್ಕೊಂಬಂದು ಇಲ್ಲಿ ಇಟ್ಟು ಆತ್ಮನಲ್ಲಿ ಅಂತ ಕೇಳಿದ್ರೆ ಉತ್ತಮಂ ಸುಖಂ. ಏನು ನೋಡೋಕೆ ಬರೋದು, ತಿನ್ನೋಕೆ ಅದು ನೋಡೋಕೆ ತಿನ್ನೋಕೆ ಬರೋದಿಲ್ಲೋ ಅಶೂನ್ಯತೆ. ಅದು ಅನುಭವ ಮಾಡೋಕ್ಕೆ ಬರ್ತದೆ, ನೋಡೋಕೆ ಬರೋಂಗಿಲ್ಲ ಅದು ಸುಖ. ಏನು ಕೆಂಪದ ಕರ್ಗದ ರೀ, ಸಣ್ಣದ ದೊಡ್ಡದ ರೀ, ಇಲ್ಲ, ಅದು ಅಶೂನ್ಯತೆ. ಆ ಸುಖ ಎಲ್ಲ ಕಡೆಯಿಂದ ಹರಿದಾಡುವ ಮನಸ್ಸನ್ನು ತಂದು ಇಲ್ಲಿ ನಿಲ್ಲಿಸಿದ್ರೆ ಏನು ಸುಖದ ಅನುಭೂತಿ ಆಗ್ತದೆ, ಆ ಸುಖ ಅದು ಪಾಪರಹಿತವಾದ ಸುಖ ಅದ, ರಜೋಗುಣ ರಹಿತವಾದ ಸುಖ ಅದ. ಅಂಥ ಸುಖ ಅನುಭವಿಸಲಿಕ್ಕೆ ಅರ್ಜುನ ನೀ ಪ್ರಯತ್ನ ಮಾಡು. ಅಂಥ ಸುಖ ಸಿಕ್ತು ನಿನಗೆ ಅಂತ ಕೇಳಿದರೆ ಆವಾಗ ನೀ ಏನಾಗುತ್ತೆ ಅಂದರೆ ನಿನಗೆ ವೈರಿನೇ ಕಾಣೋಂಗಿಲ್ಲ, ಇಲ್ಲೆಲ್ಲರೂ ಯಾರು ಕಾಣೋಂಗಿಲ್ಲ ನಿನಗೆ. ಸರ್ವಭೂತಾನಿ ಆತ್ಮಾನಂ ಆತ್ಮನೇ ಸರ್ವಭೂತ. ಹಿಂಗಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ನೀ ಎಲ್ಲರಲ್ಲಿ ಕಾಣ್ತಿ, ಎಲ್ಲರೂ ನಿನ್ನಲ್ಲಿ ಕಾಣ್ತಾರೆ ನೋಡಿ. ಅವಾಗ ಏನಾಗ್ತದೆ, ಒಂದು ದೃಷ್ಟಿ ಬರ್ತದೆ ಮನುಷ್ಯನಿಗೆ. ಚಸ್ಮಾ ಹಾಕಿದ್ರೆ ಏನಾಗ್ತದೆ, ದೃಷ್ಟಿ ಬರ್ತದೆ ಇರಲಿ, ಚಸ್ಮಾ ಹಾಕಿದ್ರೆ ದೃಷ್ಟಿ ಬರ್ತದೆ, ಬರೋಬ್ಬರಿ ಇದ್ದು ಕಾಣ್ತದೆ. ಹಾಗೆ ನಿನಗೊಂದು ದೃಷ್ಟಿ ಬರ್ತದೆ. ಆ ದೃಷ್ಟಿ ಬಂತು ಅಂದರೆ ಏನು ಸುಖ ಇಲ್ಲ, ದುಃಖ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಸ್ವರ್ಗ ಇಲ್ಲ, ನರಕಿಲ್ಲ, ಹೋಗಿ ಅಂತ ಚಸ್ಮಾ ಹಾಕೋದು. ಹಾಕೊಂಡೆ ಅಂದರೆ ಯಾರು ಮಿತ್ರ ಇಲ್ಲ, ಯಾರು ಶತ್ರು ಇಲ್ಲ, ಯಾವ ಸುಖ ಇಲ್ಲ, ದುಃಖ ಇಲ್ಲ. ಅದೇಂಥ ಚಸ್ಮಾ ರೀ. ಆ ಚಸ್ಮಾದ ಏನು ಸಮದರ್ಶಿ ಚಸ್ಮಾ ಅದ. ಆ ಚಸ್ಮಾ ಹಾಕ್ಕೊಂಡು ಅಂದ್ರೆ ಯಾರು ವೈರಿ ಇಲ್ಲ, ಬಂಧುಗಳಿಲ್ಲ, ಯಾರು ಇಲ್ಲಪ್ಪ, ಯಾರಿಲ್ಲ. ಅಗಸಲ್ಯಾಗ ಸರಾಪಿಗೆ ಸಮದರ್ಶಿ ಇರ್ತದೆ, ತಗೊಳ್ಳೋನಿಗೆ ತಗೋರು ಸಮದರ್ಶಿ ಇಲ್ಲ ಅಂದ್ರೆ ಅದು ಬೇಕು, ಇದು ಬೇಡ, ಇದು ಇದು ಚಲೋ ಶುರುವಾಗ್ತವೆ. ಅದಕ್ಕೆ ನೀ ಸಮದರ್ಶಿ ಆಗಲಿಕ್ಕೆ ಪ್ರಯತ್ನ. ಅವ ಸಮದರ್ಶಿ ಇದ್ದರೆ ಏನಾಗ್ತದೆ ಆ ಮನುಷ್ಯನ ಸಮದರ್ಶನಿಗೆ ಅಂತ ಕೇಳಿದರೆ, ಅಂತಹದ್ದು ಮನುಷ್ಯ ಬರಬೇಕು ಅಂದ್ರೆ ಯೋಗವನ್ನು ಮಾಡಬೇಕು. ಈ ಯೋಗಿ ಏನದಲ್ಲ, ಈ ಯೋಗ ಮಾಡಿದರೆ ಮನಸ್ಸು ತಂದು ಇಲ್ಲಿಟ್ರೆ ಏನಾಗ್ತದೆ, ಅವನಿಗೆ ಸಮದೃಷ್ಟಿ ಬರ್ತದೆ. ಎಲ್ಲದರಲ್ಲಿ ಸಮದೃಷ್ಟಿ ಬರ್ತು ಅಂದ್ರೆ ಬೇಕಾದವರು ಬೇಡದವರು, ಲಾಭ ಹಾನಿ ಸುಖ ಇವೇನು ಇರೋಂಗಿಲ್ಲ, ಒಂದೇ ನೋಡ್ತಾನೆ. ಅಂತಹ ದೃಷ್ಟಿ ಬಂತು ಅಂದ್ರೆ ಆ ಮನುಷ್ಯ ಉತ್ತಮ ಸುಖ ಅವನಿಗೆ ಸಿಗ್ತಾನೆ ನೋಡು ಅರ್ಜುನ. ಅಂಥ ಸುಖಕ್ಕೆ ಪ್ರಯತ್ನ ಮಾಡು ಅಂತ ಆ ಸಮದರ್ಶಿ ಆಗುವ ಬಗೆಯನ್ನು ರೀತಿಯನ್ನೇನಪ್ಪ ಅಂತ ಕೇಳಿದರೆ, ಸಮದರ್ಶಿ ಇದ್ದವ ಹೆಂಗೆ ನೋಡ್ತಾನೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ತನ್ನ ಮನೆ ರೂಪಣೆ ಮಾಡಿ.